ಓಂ ಶಾಂತಿ. ಈ ದಿನ ನಾವು ಶಕ್ತಿಶಾಲಿ ಯೋಗವನ್ನ ಹೇಗೆ ಮಾಡೋದು, ಅದಕ್ಕೆ ವಿಧಿಗಳೇನು, ಈ ಒಂದು ಟಾಪಿಕ್ ಬಗ್ಗೆ ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ನಾವು ಬಾಬಾರವರ ಮಕ್ಕಳಿಗೆ ಯೋಗ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಅಲ್ವಾ. ಅಮೃತ ವೇಳೆ ಯೋಗ ಮಾಡ್ತೀವಿ, ಸಂಜೆ ಯೋಗ ಮಾಡ್ತೀವಿ, ಟೈಮ್ ಸಿಕ್ಕಿದಾಗೆಲ್ಲ ಯೋಗ ಮಾಡ್ತೀವಿ, ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಸಹ ನಾವು ಮಾಡ್ತೀವಿ ಅಲ್ವಾ, ನೆನಪು ಮಾಡ್ತಿರ್ತೀವಿ. ಆದ್ರೆ ಶಕ್ತಿಶಾಲಿ ನೆನಪು ಇದೆಯಾ, ಶಕ್ತಿಶಾಲಿ ಯೋಗ ಇದೆಯಾ, ಶಕ್ತಿ ಅನುಭವ ಆಗ್ತಿದೆಯಾ, ಇದನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ವರ್ಷದಿಂದ ನಾವು ಜ್ಞಾನದಲ್ಲಿದ್ದೀವಿ, ಬಾಬಾರವ್ರ ಮಕ್ಕಳಾಗಿದ್ದೀವಿ, ನಾವು ಯೋಗ ಮಾಡ್ತಿದ್ದೀವಿ. ಯೋಗ ಶಕ್ತಿಶಾಲಿಯಾಗಿದೆ ಅಂದ್ರೆ ಅಲ್ಲಿ ಪರಿವರ್ತನೆ ಬಂದಿರುತ್ತೆ, ಅದು ಪ್ರೂಫ್. ಸಂಸ್ಕಾರ ಪರಿವರ್ತನೆ, ಗುಣಗಳ ಪರಿವರ್ತನೆ ಆಗಿರುತ್ತೆ. ನಮ್ಮ ಒಂದು ಮಾತು, ಸಂಕಲ್ಪ, ಕರ್ಮಗಳು, ನಮ್ಮ ಒಂದು ದೃಷ್ಟಿ, ವೃತ್ತಿ ಎಲ್ಲದರಲ್ಲೂ ಪರಿವರ್ತನೆ ಬಂದಿರುತ್ತೆ. ನಮ್ಮ ಬಿಹೇವಿಯರ್ ಎಲ್ಲದರಲ್ಲೂ ಪರಿವರ್ತನೆ ಬಂದಿರುತ್ತೆ. ಇದೇ ಪ್ರೂಫ್. ಶಕ್ತಿಶಾಲಿ ಯೋಗ ಆಗ್ತಿದೆ ಅನ್ನೋದಕ್ಕೆ ಪ್ರೂಫ್ ಇದು. ಯಾಕೆಂದ್ರೆ ಆ ಶಕ್ತಿಶಾಲಿ ನೆನಪು, ಆ ಅಗ್ನಿಯಲ್ಲಿ ಹಳೆಯ ಸ್ವಭಾವ, ಸಂಸ್ಕಾರ ಎಲ್ಲವೂ ಸಹ ಭಸ್ಮ ಆಗತ್ತೆ, ಸಮಾಪ್ತಿ ಆಗತ್ತೆ. ಅಂದ್ರೆ ನಾವು ಹೇಳ್ಬೋದು, ಏನ್ ಹೇಳ್ಬೋದು ಅಂದ್ರೆ ಮರ್ಜ್ ಆಗ್ಬಿಡತ್ತೆ. ಹಳೆಯ ಸ್ವಭಾವ ಸಂಸ್ಕಾರಗಳು ಏನೇನೆಲ್ಲ ಇದಾವೆ ಅವೆಲ್ಲವೂ ಸಹ ಮರ್ಜ್ ಆಗ್ಬಿಡತ್ತೆ. ದಿನೇ 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 ಹಳೆಯ ಸ್ವಭಾವ ಸಂಸ್ಕಾರ, ದೇಹಾಭಿಮಾನಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಸಹ, ಈ ಹಳೆಯ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಸಹ ಮನಸ್ಸು ಬುದ್ಧಿಯಿಂದ ದಿನೇ 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 ಅದು ತೊಲಗುತ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ನಮ್ಮ ಒಂದು ಸಂಕಲ್ಪಗಳು ಯಾವ ರೀತಿ ಇತ್ತು ಮೊದಲು, ನಮ್ಮ ಮಾತುಗಳು ಯಾವ ರೀತಿ ಇತ್ತು, ನಮ್ಮ ಬಿಹೇವಿಯರ್, ನಮ್ಮ ಸಂಸ್ಕಾರ, ನಮ್ಮ ಕರ್ಮಗಳು, ನಮ್ಮ ದೃಷ್ಟಿ, ನಮ್ಮ ವಿಚಾರಗಳು ಎಲ್ಲ ಯಾವ್ಯಾವ ರೀತಿ ಇತ್ತು, ಅದರಲ್ಲೆಲ್ಲ ಪರಿವರ್ತನೆ ದಿನೇ 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 ಬರ್ತಾ ಹೋಗುತ್ತೆ. ಒಂದೇ ದಿನ ಆಗುವಂಥದ್ದಲ್ಲ, ಒಂದೇ ದಿನ ಆಗುವಂಥದ್ದಲ್ಲ ಇದು. 63 ಜನ್ಮದ ಸಂಸ್ಕಾರ ಅಂದ್ರೆ ಅಷ್ಟು ಕಡಿಮೆ ಇಲ್ಲ ಅಲ್ವಾ. ಶಕ್ತಿಶಾಲಿ ಯೋಗ ನಾವು ಮಾಡಿದ್ರೂ ಕೂಡ 1 hour ಕೂತ್ಕೊಂಡ್ರು ಅದರಲ್ಲಿ 1 minute 2 minute ಆದ್ರೂ ಕೂಡ ಶಕ್ತಿಶಾಲಿಯಾದ ಒಂದು ಯೋಗ ಆಗಿರುತ್ತೋ ಇಲ್ಲೋ ನಮಗೆ ಗೊತ್ತಿರೋದಿಲ್ಲ. ಎಷ್ಟೋ ವ್ಯರ್ಥ ಸಂಕಲ್ಪಗಳು ಪರಂಧಾಮ ತಗೊಂಡೋಗಿರ್ತೀವಿ, ಮನಸ್ಸು ಬುದ್ಧಿಯನ್ನ, ನಮ್ಗೇ ಗೊತ್ತಿರೋದಿಲ್ಲ, ಯಾವಾಗ್ಲೂ ಕೆಳಗಡೆ ಬಂದ್ಬಿಟ್ಟಿರುತ್ತೆ, ಎಲ್ಲೆಲ್ಲೋ ಹೊರಟೋಗಿರುತ್ತೆ, ಯಾರ್ಯಾರ ಕಡೆನೋ ಹೊರಟೋಗಿರುತ್ತೆ ಮನಸ್ಸು ಬುದ್ಧಿ, ಯಾರ್ಯಾರ ಬಗ್ಗೆನೋ ಯೋಚನೆ ಮಾಡಿ ಎಲ್ಲೆಲ್ಲೋ ಅಲ್ದಾಡ್ತಿರುತ್ತೆ. ಅದನ್ನ ಶಕ್ತಿಶಾಲಿ ಯೋಗ ಅಂತಾರ? ಇಲ್ಲ ಅಲ್ವಾ. ನೋಡಿ, ಶಕ್ತಿಶಾಲಿ ಯೋಗವನ್ನ ನಾವು ಮಾಡ್ತೀವಿ ಅಂದ್ರೆ ಅಲ್ಲಿ ನೆನಪು, ಅಂದ್ರೆ ಶಕ್ತಿಶಾಲಿ ಯೋಗ ಆಗ್ಬೇಕಂದ್ರೆ ಅಲ್ಲಿ ನೆನಪು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಅದು ಅಗ್ನಿರೂಪ ತಾಳಿರ್ಬೇಕು ಅಲ್ವಾ. ಅಗ್ನಿರೂಪದ ಒಂದು ನೆನಪಿರಬೇಕದು, ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಅಷ್ಟು ಪವರ್ಫುಲ್ ಆಗಿರ್ಬೇಕು ಆ ನೆನಪು. ಅಂದ್ರೆ ಅಷ್ಟು ನಾವು ಲವಲೀನ ಆಗಿರ್ಬೇಕು, ಅವರ ಪ್ರೀತಿಯಲ್ಲಿ ಲವಲೀನ ಆಗಿರ್ಬೇಕು. ಭಗವಂತನ ಜೊತೆ ನಾವು ಸಂಬಂಧವನ್ನ ಜೋಡಿಸ್ತಿದೀವಿ. ಅವರು ಪರಮಾತ್ಮ, ನಾವು ಆತ್ಮ, ಅವರು ನಮಗೆ ತಂದೆ ಆಗಿದ್ದಾರೆ, ಸರ್ವ ಸಂಬಂಧಿ ಆಗಿದ್ದಾರೆ, ಎಷ್ಟೆಲ್ಲ ನಾವು ನೆನಪು ಮಾಡ್ತೀವಿ ಅಲ್ವಾ. ಎಷ್ಟೆಲ್ಲ ನಾವು ಈ ತರ ಸಂಕಲ್ಪಗಳನ್ನ ಮಾಡ್ತೀವಿ. ನಮಗೆ ಮೊದಲು ಗೊತ್ತಿರ್ಲಿಲ್ಲ ಭಕ್ತಿ ಮಾರ್ಗದಲ್ಲಿ
ನಮಗೆ ಗೊತ್ತಿರಲಿಲ್ಲ. ಇಂಡೈರೆಕ್ಟ್ ಆಗಿ ನಾವು ದೇವತೆಗಳನ್ನ, ಭಗವಂತನನ್ನು ನೆನಪು ಮಾಡ್ತಿದ್ವಿ. ದೇವತೆಗಳು ಯಾರು ಅಂತ ಗೊತ್ತಿಲ್ಲ, ಅವ್ರು ಹೇಗೆ ತಯಾರಾದ್ರು ಅಂತ ಗೊತ್ತಿಲ್ಲ. ಭಗವಂತ ಯಾರು, ಅವರು ಕರ್ತವ್ಯ ಏನು, ಅದ್ರ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ. ನಾವ್ಯಾರು ಅದು ಗೊತ್ತಿಲ್ಲ. ಆದ್ರೂ ಸಹ ನಾವು ಪೂಜೆ ಮಾಡ್ತಾ ಇದ್ವಿ, ಭಕ್ತಿ ಮಾಡ್ತಿದ್ವಿ. ಆದ್ರೆ ಈಗ ನಮಗೆ ಗೊತ್ತಾಗಿದೆ, ಪರಮಾತ್ಮ ಯಾರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ, ನಾವು ಯಾರಾಗಿದ್ದೀವಿ ಅನ್ನೋದು ಗೊತ್ತಾಗಿದೆ. ನಾನು ಯಾರು, ಪರಮಾತ್ಮ ಯಾರು ಗೊತ್ತಾಗಿದೆ. ಆದ್ರೆ ನಾವು ಪರಮಾತ್ಮನ ಪರಿಚಯವನ್ನ ಪಕ್ಕ ಮಾಡ್ಕೋಬೇಕು. ಪರಮಾತ್ಮನ ಒಂದು ಅವರ ರೂಪ, ಅವರ ಗುಣ, ಅವರ ಕರ್ತವ್ಯ, ಅವರ ಶಕ್ತಿ, ಅವರ ಮಹತ್ವ, ಅವರ ಮಹಿಮೆ ಏನಿದೆ, ಅವರ ಸಂಸ್ಕಾರ ಏನಿದೆ, ಎಲ್ಲದರ ಒಂದು ನಿಶ್ಚಯ ಪಕ್ಕ ಆಗ್ಬೇಕು ನಮಗೆ. ಯಾಕೆಂದ್ರೆ ಆತ್ಮಕ್ಕೆ ಪರಮಾತ್ಮ ಒಬ್ಬರಿಂದ ಮಾತ್ರನೇ ಎಲ್ಲ ಕೊಡೋದಕ್ಕೆ ಸಾಧ್ಯ. ಆತ್ಮ ಅಂದಾಗ ಪರಮಾತ್ಮ ಒಬ್ಬರೇ ಆತ್ಮಕ್ಕೆ ಸರ್ವಸ್ವ, ಸರ್ವ ಸಂಬಂಧಿ, ಪ್ರಪಂಚ ಎಲ್ಲವೂ ಆತ್ಮಕ್ಕೆ ಪರಮಾತ್ಮ ಒಬ್ಬರೇ. ದೇಹ ಅಂತ ಬಂದಾಗ ದೇಹದಾರಿಗಳು ಇದ್ದಾರೆ, ಅನೇಕರು ಅಲ್ವಾ. ಒಂದೊಂದು ಸಂಬಂಧಕ್ಕೂ ಒಂದೊಂದು ದೇಹದಾರಿ ಇದ್ದಾರೆ. ಆದ್ರೆ ಆತ್ಮ ಅಂದ್ರೆ ಕೇವಲ ಪರಮಾತ್ಮ ಒಬ್ಬರು ಮಾತ್ರನೇ. ಯಾಕೆಂದ್ರೆ ಆತ್ಮಕ್ಕೆ ಶಕ್ತಿಯನ್ನ, ಆತ್ಮದ ಒಂದು ತೃಪ್ತಿಯನ್ನ ಮಾಡಿಸೋದು ಭಗವಂತ ಬಿಟ್ರೆ ಯಾವುದೇ ದೇಹದಾರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತನನ್ನ ನೆನಪು ಮಾಡ್ಬೇಕು. ಆ ನೆನಪಿಂದ ಅವೆಲ್ಲ ನಮಗೆ ಸಿಗುತ್ತೆ. ಅಂದ್ರೆ ಯೋಗ, ಯೋಗ ಅಂದ್ರೆ ಸಂಬಂಧವನ್ನ ಜೋಡಿಸುವಂತದ್ದಲ್ವಾ, ಗೊತ್ತಿದೆ ನಿಮ್ಗೆಲ್ಲರಿಗೂ ಸಹ. ಯೋಗ ಅಂದ್ರೆ ಏನು, ಆತ್ಮ ಪರಮಾತ್ಮನ ಜೊತೆ ಮನಸ್ಸು ಬುದ್ಧಿಯಿಂದ ಸಂಬಂಧವನ್ನ ಜೋಡಿಸುವಂತದ್ದು. ಅಲ್ಲಿ ಒಂದು ಬಾಂಧವ್ಯ ಇರುತ್ತೆ, ಅಲ್ಲಿ ಒಂದು ಫೀಲಿಂಗ್ಸ್ ಬೇಕು ಅಲ್ವಾ, ಫೀಲಿಂಗ್ಸ್ ಇರಬೇಕು. ಈಗ ನೋಡಿ, ಇವಾಗ ಲೌಕಿಕದಲ್ಲೇ ಆಗ್ಲಿ, ದೇಹದಾರಿಗಳನ್ನೇ ಆಗ್ಲಿ, ನೀವು ಯಾರಂದ್ರೆ ಅವ್ರನ್ನೆಲ್ಲ ನೆನಪು ಮಾಡಿ ಅಂತ ನೀವು ಮಾಡ್ಬಿಡ್ತೀರಾ? ಇಲ್ಲ. ನಿಮಗೆ ಹತ್ತಿರ ಸಂಬಂಧದಲ್ಲಿರುವಂಥವ್ರು, ತುಂಬಾ ಪ್ರೀತಿ ಪಾತ್ರರು ಯಾರಿರ್ತಾರೆ, ಅವ್ರ ನೆನಪು ನಿಮಗೆ ಈಸಿಯಾಗಿ ಬರುತ್ತೆ. ಅವ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ಅವರನ್ನ ನೀವು ನೆನಪು ಮಾಡ್ತೀರಾ. ಯಾರಂದ್ರೆ ಅವ್ರನ್ನೆಲ್ಲ ನೆನಪು ಮಾಡೋಕ್ಕಾಗೋದಿಲ್ಲ. ಈಗ ಪರಮಾತ್ಮ ಯಾರು, ಅವ್ರು ಏನಾಗಿದ್ದಾರೆ, ಅವ್ರು ಹೇಗಿದ್ದಾರೆ, ಎಲ್ಲವನ್ನ ನೀಟಾಗಿ ನಮ್ಗೆ ಅವ್ರ ಬಗ್ಗೆ ಅರ್ಥ ಆಯ್ತು. ನಾನ್ಯಾರು ಅನ್ನೋದು ನನಗೆ ನೀಟಾಗಿ ಅರ್ಥ ಆಯ್ತು. ನಾನ್ಯಾರು ಅನ್ನೋದು ಪಕ್ಕ ಆಯ್ತು, ಅವ್ರು ಯಾರು ಅನ್ನೋದು ಪಕ್ಕ ಆಯ್ತು. ಅವ್ರಿಗೂ ನಮಗೂ ಇರೋ ಮಧ್ಯೆ ಸಂಬಂಧ ಏನು ಅನ್ನುವಂಥದ್ದು ಪಕ್ಕ ಆಯ್ತು. ಸಂಬಂಧ ಅವ್ರಿಗೂ ನಮಗೂ ಅಂದ್ರೆ ಅವ್ರ ಮೇಲೆ ನಮಗೆ ನಿಶ್ಚಯ ಆಗೋಯ್ತು. ಆಗ ನೆನಪು ಮಾಡಕ್ಕೆ ಈಸಿ ಏನಾಗುತ್ತೆ, ನೆನಪು ಮಾಡಕ್ಕೆ ಈಸಿ ಆಗುತ್ತೆ. ಶರೀರಧಾರಿಗಳನ್ನ ನೆನಪು ಮಾಡೋದ್ರಿಂದ ಏನ್ ಸಿಗುತ್ತೆ, ವಸ್ತುಗಳನ್ನ ನೆನಪು ಮಾಡೋದ್ರಿಂದ ಏನ್ ಸಿಗುತ್ತೆ. ಈಗ ಶರೀರಧಾರಿಗಳನ್ನ ನನ್ನವರು ಅಂದ್ವಿ, ಯಾವ್ದಾದ್ರು ವಸ್ತುವನ್ನ ನನ್ನದು ಅಂದ್ವಿ, ಅಲ್ಲಿ ಪರಮಾತ್ಮನ ಮೇಲೆ ಪ್ರೀತಿ ಕಡಿಮೆ ಆಯ್ತು, ಪರ್ಸೆಂಟೇಜ್ ಬಂದ್ಬಿಡುತ್ತಲ್ಲಿ. ಸಂಪೂರ್ಣ ಇಲ್ಲ, ಅಲ್ಲಿ ಪರ್ಸೆಂಟೇಜ್ ಬಂದ್ಬಿಡುತ್ತಲ್ಲಿ. ನನ್ನ ತಂದೆ ಯಾರು, ಅವರು ನನಗೆ ಏನಾಗಿದ್ದಾರೆ. ಆತ್ಮ ಅಂದಾಗ ಪರಮಾತ್ಮ ಒಬ್ಬರೇ, ಎಲ್ಲ ಆತ್ಮಕ್ಕೆ ಪರಮಾತ್ಮ ಒಬ್ಬರೇ, ದೇಹಕ್ಕೆ ಅನೇಕರಿದ್ದಾರೆ ಅಲ್ವಾ. ಅಪ್ಪ ಅಂತ ಒಬ್ಬ ದೇಹದಾರಿ, ಅಮ್ಮ ಅಂತ ಒಬ್ಬರು, ಪತಿ ಪತ್ನಿ, ಮಕ್ಕಳು ಮೊಮ್ಮಕ್ಕಳು, ಎಲ್ಲ ಸಂಬಂಧಕ್ಕೂ ಒಂದೊಂದು ದೇಹದಾರಿ ಇದ್ದಾರೆ. ಆದ್ರೆ ಆತ್ಮಕ್ಕೆ ಕೇವಲ ಒಬ್ಬರೇ. ಇನ್ನು ಯಾರೇ ಇದ್ರೂ ಕೂಡ ಆತ್ಮಗಳು ಸಹೋದರರು. ಆದ್ರೂ ಕೂಡ ಅವರಿಂದ ಏನ್ ಸಿಗುತ್ತೆ, ಸಹೋದರರು. ಆತ್ಮ ಅಂತಾನೆ ನೀವು ಅವ್ರನ್ನ ನೆನಪು ಮಾಡ್ತೀರಾ ಅನ್ಕೊ, ಅವರಿಂದ ತಾನೇ ನಿಮಗೆ ಏನ್ ಸಿಗುತ್ತೆ,
ಅವರೂ ಸಹ ಆತ್ಮಗಳು ಪಡ್ಕೊಳ್ಳೋರೇ ಹೊರತು ಕೊಡೋರಲ್ಲ. ಭಗವಂತ ಸದಾ ಕೊಡುವಂತವರು. ಭಗವಂತ ಯಾರಾಗಿದ್ದಾರೆ? ಸದಾ ಕೊಡುವಂತವರು, ತಗೊಳ್ಳುವಂತವ್ರು ಅಂತೂ ಅಲ್ವೇ ಅಲ್ಲ. ಆದ್ರೆ ದೇಹದಾರಿಗಳಾಗ್ಲಿ ಆತ್ಮಗಳಾಗ್ಲಿ ತಗೊಳ್ಳುವಂತವ್ರೆ, ಕೊಡುವಂತವರಲ್ಲೂ ಅಂತೂ ಅಲ್ವೇ ಅಲ್ಲ. ಮತ್ತೆ ಅವ್ರ ಹತ್ರ ತಾನೇ ಏನ್ ತಗೊಳ್ತೀರಾ? ಅವರನ್ನ ಸ್ಮೃತಿ ಮಾಡೋದಾದ್ರೂ ಕೂಡ ಸಂಬಂಧ ಸಂಪರ್ಕದಲ್ಲಿ ಬರಬೇಕು ಸೇವೆಯ ಒಂದು ನಿಮಿತ್ತವಾಗಿ ಅಷ್ಟೇ. ಸೇವಾದಾರಿಯಾಗಿ ಅವರ ಸಂಬಂಧ ಸಂಪರ್ಕದಲ್ಲಿ ಬಂದು ಸೇವಾದಾರಿಯಾಗಿ ಸೇವೆ ಮಾಡಬೇಕಷ್ಟೇ ನಿಮಿತ್ತವಾಗಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಅಲ್ಲಿ. ಸ್ನೇಹ, ಆತ್ಮಿಕವಾದ ಸ್ನೇಹ ಪ್ರೀತಿ ಇರುತ್ತೆ. ಬಟ್ ಅಲ್ಲಿ ಅತೀತನೂ ಇರುತ್ತೆ, ಪ್ರಿಯನೂ ಇರುತ್ತೆ. ಅತೀತ ಮತ್ತೆ ಪ್ರಿಯ ಎರಡೂ ಬೇಕಲ್ಲಿ. ನ್ಯಾರ ಪ್ಯಾರ ಆಗಿರ್ಬೇಕು. ಅಲ್ಲೂ ಸಹ ಅಂಟ್ಕೊಳಂಗಿಲ್ಲ, ಆತ್ಮಗಳಿಗೂ ಅಂಟ್ಕೊಳಂಗಿಲ್ಲ, ದೇಹದಾರಿಗಳಿಗೂ ಅಂಟ್ಕೊಳಂಗಿಲ್ಲ. ಕೇವಲ ಯಾರಿಗೆ ಅಂಟ್ಕೋಬೇಕು? ನಾವು ಒಬ್ಬ ಪರಮಾತ್ಮನಿಗೆ ಅಂಟ್ಕೋಬೇಕು. ನೋಡಿ, ಭಗವಂತನನ್ನ ನೆನಪು ಮಾಡಬೇಕು, ನಮಗೆ ಸದಾ ನೆನಪಿರಬೇಕು ಅಂದ್ರೆ ಅವ್ರ ಮೇಲೆ ನಮಗೆ ಪ್ರೀತಿ ಬೇಕು, ಬೇಕೇ ಬೇಕು. ಆ ಪ್ರೀತಿ ಇಲ್ಲ ಅಂದ್ರೆ ಅವ್ರು ನೆನಪು ಮಾಡಕ್ಕಾಗೋದಿಲ್ಲ. ನೆನಪಿಲ್ಲ ಅಂದ್ರೆ ಶಕ್ತಿನೂ ಸಿಗಲ್ಲ ನಮ್ಗೆ. ಪ್ರೀತಿ ಮತ್ತೆ ಭಾವನೆ ಇದ್ರೆ ಮಾತ್ರನೇ ಭಗವಂತನಿಗೆ ನಾವು ಹತ್ರ ಆಗೋದಕ್ಕೆ ಸಾಧ್ಯ. ಅವನ ಮೇಲೆ ನಮಗೆ ಪ್ರೀತಿ ಬರಬೇಕು, ಭಗವಂತನ ಮೇಲೆ ನಮಗೆ ಪ್ರೀತಿ ಬರಬೇಕು ಅಂತಂದ್ರೆ ಅವರ ಒಂದು ವ್ಯಾಲ್ಯೂ ನಮಗೆ ಗೊತ್ತಿರ್ಬೇಕು. ಅವರಿಂದ ನಮ್ಗೆ ಏನ್ ಸಿಗ್ತಿದೆ, ಏನೇನ್ ಸಿಗ್ತಿದೆ, ಅದು ಎಷ್ಟು ಜನ್ಮಕ್ಕೆ ಸಿಗ್ತಿದೆ? 5,000 ವರ್ಷಕ್ಕೆ ಸಿಗ್ತಿದೆ, ಇಡೀ ಕಲ್ಪಕ್ಕೆ ಸಿಗ್ತಿದೆ ಅವರಿಂದ, ದೇಹದಾರಿಗಳಿಂದ. ನಾವು ಬದುಕಿರೋವರೆಗೂ ಅವ್ರು ದುಡ್ಡು ಕೊಡ್ಬೋದು, ನಾವು ಬದುಕಿರೋವರೆಗೂ ಬಟ್ಟೆ ಕೊಡ್ಬೋದು, ಮನೆ ಕೊಡ್ಬೋದು, ಅಷ್ಟೇ. ಶರೀರ ಬಿಡೋವರೆಗೂ ಅಷ್ಟೇ. ಆಮೇಲೆ ಆದ್ರೆ ಭಗವಂತ ಕೊಡುವಂಥದ್ದು ಜನ್ಮ ಜನ್ಮಾಂತರಕ್ಕೆ. ಮತ್ತೆ ಅವರಿಂದ ಅಷ್ಟು ಸಿಗ್ತಿದೆ ಅಂದ್ರೆ ಅವರನ್ನ ನಾವು ಯಾಕೆ ಪ್ರೀತಿ ಮಾಡಬಾರ್ದು? ಯಾಕೆ ನಾವು ಅವರಿಂದ ಪಡ್ಕೋಬಾರ್ದು? ಸದಾ ಕೊಡುವಂತವರು ಅವರೊಬ್ರೆ, ಬೇರೆ ಯಾರು ಕೊಡ್ತಾರೆ? ಈಗ ನೋಡಿ, ಶರೀರ ಅಂತ ಬಂದಾಗ ಶರೀರಕ್ಕೆ ಪಾಲನೆಯನ್ನ ಕೊಡುವಂತವ್ರು ಅಪ್ಪ ಅಮ್ಮ ಕೊಡ್ಬೋದು ಅಲ್ವಾ? ಊಟ, ಬಟ್ಟೆ, ಏನ್ ಬೇಕು, ಮನೆ, ಅವೆಲ್ಲವೂ ಸಹ ದೇಹದಾರಿಗಳು ಕೊಡ್ತಾರೆ ಅಲ್ವಾ? ಎಲ್ಲರೂ ಸಹ ಯಾವುದೇ ಒಂದು ಸಂಬಂಧ ಇರ್ಬೋದು ಅಲ್ವಾ, ಶರೀರಕ್ಕೆ ಪಾಲನೆ ಕೊಡೋರು ಇದ್ದಾರೆ. ಶರೀರಕ್ಕೆ ಏನಾದರೂ ಒಂದು ಕಾಯಿಲೆ ಬಂತು ಅಂದ್ರೂ ಸಹ ಶರೀರವನ್ನ ನೋಡುವಂತ ಡಾಕ್ಟರ್ ಇರ್ತಾರೆ ಅಲ್ವಾ? ಕಾಯಿಲೆ ವಾಸಿ ಮಾಡು, ಆ ಡಾಕ್ಟರ್ ಹತ್ರ ಹೋಗಿ ವಾಸಿ ಮಾಡ್ಕೊಂಡ್ ಬರ್ತಾರೆ. ಬಟ್ ಆತ್ಮಕ್ಕೆ ಯಾರು ಪಾಲನೆ ಕೊಡ್ತಾರೆ? ನಾವೀಗ ಶರೀರ ಅಂತೂ ಅಲ್ವೇ ಅಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ನಾವೀಗ ಏನಾಗಿದ್ದೀವಿ? ಆತ್ಮ ಆಗಿದ್ದೀವಿ ಅಲ್ವಾ? ನಾವೀಗ ಆತ್ಮ ಅನ್ನೋದು ನಮಗ್ ಗೊತ್ತಾಗಿದೆ, ನಾವು ಶರೀರ ಅಲ್ಲ. ಮತ್ತೆ ನಾವೀಗ ಆತ್ಮಕ್ಕೋಸ್ಕರ ನಾವು ಶ್ರಮ ಪಡ್ಬೇಕಾ, ಶರೀರಕ್ಕೋಸ್ಕರ ಶ್ರಮ ಪಡ್ಬೇಕಾ? ಅಲ್ವಾ? ಶರೀರಕ್ಕೆ ಪಾಲನೆ ಕೊಡೋರು ಇದ್ದಾರೆ ಅಲ್ವಾ? ಈಗ ನಾವು ಅಷ್ಟೇ ಶರೀರಕ್ಕೆ ಕಷ್ಟಪಟ್ಟು ದುಡಿದು ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಆಹಾರವನ್ನ ಸಂಪಾದನೆ ಮಾಡ್ಕೊಬೋದು ಅಲ್ವಾ? ಬಟ್ಟೆ, ಮನೆ ಎಲ್ಲ ಓಕೆ. ಹೊರಗಡೆ ಈ ಭೌತಿಕವಾದ ಪ್ರಪಂಚದಲ್ಲಿ ಈ ಭೌತಿಕವಾದ ಶರೀರಕ್ಕೆ ಎಲ್ಲ ಸಿಗತ್ತೆ, ಆತ್ಮಕ್ಕೆ ಎಲ್ಲಿಂದ ಸಿಗತ್ತೆ ಅಂತ? ಯಾರಿಂದ ಸಿಗತ್ತೆ? ದೇಹದಾರಿಗಳಿಂದ ಸಿಗುತ್ತಾ? ಈ ಹಳೆಯ ಪ್ರಪಂಚದಿಂದ ಸಿಗುತ್ತಾ? ವಸ್ತುಗಳಿಂದ ಸಿಗುತ್ತಾ? ದುಡ್ಡಿಂದ ಸಿಗುತ್ತಾ? ಯಾರಿಂದ ಸಿಗುತ್ತೆ? ಕೇವಲ ಒಬ್ಬ ತಂದೆಯಿಂದ ಮಾತ್ರ. ಅದು ಯಾರಿಂದ? ಭಗವಂತನಿಂದ ಮಾತ್ರ ಸಿಗುತ್ತೆ, ಪರಮಾತ್ಮನಿಂದ. ಅವರೊಬ್ಬರನ್ನ ನೆನಪು ಮಾಡಿದ್ರೆ ಮಾತ್ರನೇ ಆತ್ಮಕ್ಕೆ ಪಾಲನೆ. ದೇಹದಾರಿಗಳನ್ನ ನೆನಪು ಮಾಡಿದ್ವಿ, ವಸ್ತುಗಳನ್ನ ನೆನಪು ಮಾಡಿದ್ವಿ, ಶರೀರಕ್ಕೆ ಪಾಲನೆ ಸಿಗಬಹುದೇನೋ?
ಅಂದ್ರೆ ಏನು, ಶರೀರದ ಅಭಿಮಾನ ಇನ್ನೂ ಜಾಸ್ತಿ ಆಗತ್ತೆ. ದೇಹದಾರಿಗಳು ವಸ್ತುಗಳನ್ನ ನಾವು ನೆನಪು ಮಾಡ್ತೀವಿ ಅಂದ್ರೆ ಇನ್ನು ದೇಹದ ಒಂದು ಪಾಲನೆ ಜಾಸ್ತಿ ಆಗತ್ತೆ ಅಂತ ಅರ್ಥ. ಅಂದ್ರೆ ದೇಹದ ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಾವು ಪರಮಾತ್ಮ ಒಬ್ಬರನ್ನ ನೆನಪು ಮಾಡ್ತೀವಿ, ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮ ಒಬ್ಬರೇ ಇದ್ದಾರೆ ಅಂದ್ರೆ ಆತ್ಮದ ಅಭಿಮಾನ ಜಾಸ್ತಿ ಆಗತ್ತೆ, ಪರಮಾತ್ಮನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ಪ್ರೀತಿ ಇರೋದ ಹೊರತು ಅವ್ರ ಮೇಲೆ ನೆನಪು ಬರೋದಕ್ಕೆ, ಅವರನ್ನ ನೆನಪು ಬರೋದಕ್ಕೆ ಕಷ್ಟ. ಈಗ ನೀವು ಹೊರಗಡೆ ನೋಡಿ, ಯಾರನ್ನಾದ್ರೂ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಪ್ರೀತಿಸೋರು ಇದ್ದಾರೆ ಅಂದ್ರೆ ಅವರು ಕೂತ್ರು ಅವರೇ ನೆನಪು ಬರ್ತಿರ್ತಾರೆ, ಎದ್ರು ಅವರೇ ನೆನಪು ಬರ್ತಿರ್ತಾರೆ, ಕನಸಲ್ಲೂ ಅವರೇ, ಮನಸ್ಸಲ್ಲೂ ಅವರೇ, ಮಲಗಿದ್ರು ಅವರೇ, ಏನೇ ಕೆಲಸ ಮಾಡ್ತಿದ್ರು ಅವರೇ, ಎಲ್ಲ ಕಡೆನೂ ಅವರೇ ನೆನಪು ಬರ್ತಿರ್ತಾರೆ. ಅವ್ರ ಬಗ್ಗೆನೇ ಯೋಚನೆ, ಅವ್ರು ಹೇಗ್ ಮಾತಾಡಿದ್ರು, ಅವ್ರು ಏನ್ ಹೇಳಿದ್ರು, ಅವ್ರು ಹೇಗಿದ್ದಾರೆ ಅಲ್ವಾ. ಏನಾದ್ರು ಮಾತಾಡ್ಕೊಂಬಂದ್ರೆ ಸಾಕು, ಅವ್ರ ಜೊತೆ ಮಾತಾಡ್ಕೊಂಬಂದ್ರೆ ಸಾಕು, ಅದನ್ನೇ ನೆನಪು ಮಾಡ್ತಿರ್ತಾರೆ ಅಲ್ವಾ. ನಾವ್ ಹೀಗ್ ಮಾತಾಡಿದ್ವಿ, ಹೀಗಿತ್ತು, ಈ ತರ ಇಲ್ಲಿ ಕೂತ್ಕೊಂಡಿದ್ವಿ, ಇಂಥ ಮಾತುಗಳು ಮಾತಾಡಿದ್ವಿ, ಇಷ್ಟು ಚೆನ್ನಾಗಿತ್ತು ಅಲ್ವಾ. ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನೆನಪು ಮಾಡ್ಕೊಂಡು ಖುಷಿ ಪಡ್ತಿರ್ತಾರೆ ಒಳಗಡೆನೆ. ಪ್ರೀತಿ ಇರೋರ್ ಬಗ್ಗೆ ನಿಜ ತಾನೆ. ಮತ್ತೆ ನಮಗೆ ಪರಮಾತ್ಮನ ಮೇಲೆ, ಭಗವಂತನ ಮೇಲೆ ಪ್ರೀತಿ ಇದೆ ಅಂದ್ರೆ ಯಾರು ಬಂದು ನಮ್ಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ನೆನಪು ಮಾಡಿ, ಯೋಗ ಮಾಡಿ, ಯೋಗದಲ್ಲಿ ಕೂತ್ಕೊಳ್ಳಿ, ಅಮೃತ ವೇಳೆ ಯೋಗ ಮಾಡ್ಬೇಕು ನೀವು, ಸಂಜೆ ಯೋಗ ಮಾಡ್ಬೇಕು ನೀವು, ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕು ನೀವು, ಯಾರು ನಮಗೆ ಆರ್ಡರ್ ಮಾಡೋ ಅವಶ್ಯಕತೆನೇ ಇಲ್ಲ, ಫೋರ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರೀತಿ ಇತ್ತು ಅಂದ್ರೆ ನಾನು ಯಾರು, ನನ್ನವ್ರು ಯಾರು ಅನ್ನೋ ನಿಶ್ಚಯ ಇತ್ತು, ಪರಿಚಯ ಪಕ್ಕ ಇತ್ತು, ನಮಗೆ ಗೊತ್ತಿತ್ತು, ನಮಗೆ ಅವ್ರೇನು ಅನ್ನೋದು, ನಾನು ಯಾರು ಅನ್ನೋದು ಆಟೋಮೆಟಿಕಲಿ ನಮಗೆ ನೆನಪು ಬರ್ತಿರುತ್ತೆ ಅಲ್ವಾ. ಅವರನ್ನ ನೋಡಿ ಆ ಪ್ರೀತಿ ಆ ಲೌಕಿಕದವರ ಬಗ್ಗೆ ಅಷ್ಟು ಪ್ರೀತಿ ಇರುತ್ತೆ, ಅವ್ರ ನೆನಪು ಮಾಡಿದಷ್ಟು ಇನ್ನೂ ಪ್ರೀತಿ ಜಾಸ್ತಿ ಆಗ್ತಿರುತ್ತೆ ಅವ್ರಿಗೆ. ಅವ್ರು ಮಾತಾಡಿರೋದಿರ್ಬೋದು ಎಲ್ಲ ನೆನೆಸ್ಕೊಳ್ತಿರ್ತಾರಲ್ಲ, ನೆನಪು ಮಾಡ್ಕೊಳ್ತಿರ್ತಾರಲ್ಲ, ಅವ್ರ ಬಗ್ಗೆ ಇನ್ನೂ ಖುಷಿ ಆಗ್ತಿರುತ್ತೆ, ಇನ್ನೂ ಪ್ರೀತಿ ಜಾಸ್ತಿ ಆಗ್ತಿರುತ್ತೆ ಅವ್ರಿಗೆ ನೆನಪು ಮಾಡಿದಷ್ಟು ಅಲ್ವಾ. ಭಗವಂತನ ಮೇಲೇನೂ ಅಷ್ಟೇನೆ ಅಷ್ಟು ಪ್ರೀತಿ ಬೇಕಿಲ್ಲಿ ನಮಗೆ. ಪ್ರಿಯತಮ ಅವರೇ, ಸಖ ಅವರೇ, ಪತಿಯವರೇ ಅಲ್ವಾ, ಸರ್ವ ಸಂಬಂಧಿಯವರೇ ಅಲ್ವಾ. ಮತ್ತೆ ಅವರನ್ನು ನಾವು ನೆನಪು ಮಾಡ್ಬೇಕಾಗತ್ತೆ. ನೆನಪು ಮಾಡ್ಬೇಕು ಅಂದ್ರೆ, ನೆನಪು ಬರ್ಬೇಕು ಅಂದ್ರೂ ಅವರ ಮೇಲೆ ಪ್ರೀತಿ ಬೇಕು. ಪ್ರೀತಿ ಬರೋದಕ್ಕೆ ಕಾರಣ ಅವ್ರಿಗೂ ನನಗೂ ಏನು ಸಂಬಂಧ, ಅವರು ನನಗೇನಾಗಿದ್ದಾರೆ, ಅವರು ನನಗೆ ಯಾರಾಗಿದ್ದಾರೆ, ಅವರಿಂದ ನನಗೆ ಏನ್ ಸಿಗುತ್ತೆ, ಇದು ತುಂಬಾ ಅವಶ್ಯಕತೆ ಇದೆ. ಒಂದು ವಸ್ತು ಆಕರ್ಷಣೆ ಆಗ್ತಿದೆ, ಮನಸ್ಸು ಆ ಕಡೆ ಹೋಯ್ತು. ಒಂದು ವ್ಯಕ್ತಿ ಆಕರ್ಷಣೆ ಆಗ್ತಿದ್ದಾರೆ, ಮನಸ್ಸು ಆ ಕಡೆ ಹೋಯ್ತು, ಮನಸ್ಸು ಬುದ್ಧಿ ಬಾಬಾರ ಮೇಲೆ ಪ್ರೀತಿ ಪರ್ಸೆಂಟೇಜ್ ಕಡಿಮೆ ಆಗ್ಬಿಡತ್ತೆ. ಒಂದು ಸರಿ ಅವ್ರ ಕಡೆ ಮನಸ್ಸು ಹೋಯ್ತು ಅಂದ್ರೆ ಪದೇ ಪದೇ ಎಳಿತಿರುತ್ತೆ, ಸೆಳಿತಿರುತ್ತೆ ನಮ್ಮನ್ನ ಆ ಕಡೆ. ಈಗ ನಮಗೆ ಆತ್ಮದ ಜ್ಞಾನ ಗೊತ್ತಾಗಿದೆ, ಪರಮಾತ್ಮನ ಜ್ಞಾನ ಗೊತ್ತಾಗಿದೆ. ಈಗ ಆತ್ಮಕ್ಕೆ ಪರಮಾತ್ಮ ಒಬ್ಬರೇ ಅನ್ನೋದು ಗೊತ್ತಾಗಿದೆ. ಯಾರೇ ಇದ್ರು ಪ್ರಪಂಚದಲ್ಲಿ ಎಲ್ಲ ದೇಹದಾರಿಗಳು, ಅವರಲ್ಲಿರೋ ಆ ದೇಹದಾರಿಗಳಲ್ಲಿರೋ ಆತ್ಮ ಎಲ್ಲ ಆತ್ಮಗಳು ನಮ್ಮ ಸಹೋದರ ಆತ್ಮಗಳು, ಅವ್ರಿಗೂ ಸಹ ಕೊಡುವಂತವರು ಭಗವಂತನೇ ಆಗಿದ್ದಾರೆ. ಎಲ್ಲವೂ ವಿನಾಶಿ, ಪ್ರಪಂಚನೇ ವಿನಾಶಿ ಪ್ರಪಂಚ. ಇಲ್ಲಿ ಸಿಗುವಂತದ್ದು ಎಲ್ಲವೂ ವಿನಾಶಿ ಆಗಿರುವಂತದ್ದೇ ಗೊತ್ತಿದೆ ಅಲ್ಲ ನಮ್ಗೆ. ಮತ್ತೆ ಆತ್ಮ ಏನಾಗಿದೆ ಹೇಳಿ, ಶರೀರ ವಿನಾಶಿ, ಶರೀರ ವಿಸ್ತಾರ. ಆತ್ಮ ಅವಿನಾಶಿ, ಆತ್ಮ ಸಾರ ಅಲ್ವಾ. ಆತ್ಮ ಅನಂತ, ಬೇಹದ್ದು. ಆತ್ಮ ಬೇಹದ್ದು, ಶರೀರ ಹದ್ದು. ಶರೀರ ಹದ್ದಾಗಿರೋದ್ರಿಂದ ಹದ್ದಿನ ಒಂದು ಪ್ರಾಪ್ತಿಗಳೇ ಅದಕ್ಕೆ ತೃಪ್ತಿ ಕೊಡುತ್ತೆ. ಆತ್ಮ ಬೇಹದ್ದಾಗಿರೋದ್ರಿಂದ ಆತ್ಮಕ್ಕೆ ಬೇಹದ್ದಿನ ಪ್ರಾಪ್ತಿಗಳೇ ಬೇಕು. ಬೇಹದ್ದಿನ ಪ್ರಾಪ್ತಿ ಯಾರು ಕೊಡ್ತಾರೆ? ಆತ್ಮದ ಗುಣಗಳೇನು? ಶಾಂತಿ,
ಪ್ರೀತಿ, ಪವಿತ್ರತೆ, ಶಕ್ತಿ, ಜ್ಞಾನ ಅಲ್ವಾ, ಸುಖ, ಆನಂದ ಏನೆಲ್ಲ ಇದಾವಲ್ಲ, ಮತ್ತೆ ಶಕ್ತಿಗಳು, ಇವೆಲ್ಲ ಆತ್ಮದ್ದು ನಿಜವಾದ ಸಂಸ್ಕಾರ ಗುಣಗಳಲ್ವಾ. ಇವೆಲ್ಲನೂ ಸಹ ಬೇಹದ್ದು. ಇದು ಹೊರಗಡೆ ಮನುಷ್ಯರ ಹತ್ರ ಸಿಗುತ್ತಾ, ದೇಹದಾರಿಗಳ ಹತ್ರ ಸಿಗುತ್ತಾ, ಇಲ್ಲ ವಸ್ತುಗಳಿಂದ ಸಿಗುತ್ತಾ, ಇಲ್ಲ ದುಡ್ಡಿಂದ ಸಿಗುತ್ತಾ, ಯಾವುದರಿಂದ ಸಿಗುತ್ತೆ ಅದು? ಹೊರಗಡೆ ಇರೋ ದೇಹದಾರಿಗಳು ಅವ್ರಿಗೂ ಬೇಕಾಗಿರುವಂತಹದ್ದಿದೆಲ್ಲ, ಅವರು ಆತ್ಮಗಳು, ಅವ್ರಿಗೂ ಇವೆಲ್ಲ ಬೇಕು, ಅವ್ರಿಗೂ ಭಗವಂತನೇ ಕೊಡಬೇಕು. ಅವರು ತಗೊಳ್ಳೋರೇ ಹೊರತು ಕೊಡೋರಂತೂ ಅಲ್ವೇ ಅಲ್ಲ. ಪರಮಾತ್ಮನಿಗೆ ಕೊಡೋ ಅವಶ್ಯಕತೆ ನಮಗಿಲ್ಲ. ಪರಮಾತ್ಮನಿಗೆ ನಾವು ಕೊಡ್ಬೇಕಾ? ಅವರೇ ನಮಗೆ ಕೊಡುವಂಥವರು. ಮತ್ತೆ ಕೊಡುವಂಥವರನ್ನ ಬಿಟ್ಟು ಇನ್ನು ಇರೋದನ್ನು ಹಾಳು ಮಾಡುವಂಥವರನ್ನ ನಾವು ಯಾಕೆ ನೆನಪು ಮಾಡಬೇಕು? ನೆನಪು ಮಾಡಬೇಕು ಅಂದ್ರೆ ಯಾವ ಸ್ಮೃತಿ ಇರಬೇಕು? ನಾನು ಆತ್ಮ ಅನ್ನೋ ಸ್ಮೃತಿ ಇರಬೇಕು, ಅವರು ಆತ್ಮಗಳು ಅನ್ನೋ ಸ್ಮೃತಿ ಇರಬೇಕು. ಸಂಬಂಧ ಸೇವಾ ಸಂಬಂಧ ಇರಬೇಕಷ್ಟೇ. ಸೇವೆಗೆ ಮಾತ್ರ. ಆತ್ಮಗಳಿಗೆ ಆತ್ಮದ ಪರಿಚಯ ಕೊಡೋದಿರ್ಬೋದು, ಪರಮಾತ್ಮನ ಪರಿಚಯ ಕೊಡೋದಿರ್ಬೋದು, ಅವರ ಆತ್ಮ ಜಾಗೃತಿ ಮಾಡುವಂತಹ ಸೇವೆ ಇರ್ಬೋದು, ಅವರಿಗೆ ಭಗವಂತನ ಸಮೀಪದಲ್ಲಿ ಸಂಬಂಧ ಸಂಪರ್ಕದಲ್ಲಿ ತರುವಂತಹ ಸೇವೆ ಇರ್ಬೋದು. ಇದೆಲ್ಲ ಸೇವೆನೇ ಅಲ್ವಾ. ಅವರನ್ನು ಶಕ್ತಿಶಾಲಿಯಾಗಿ ಮಾಡೋದಕ್ಕೆ ನಾವು ನಿಮಿತ್ತ ಆಗುವಂಥದ್ದಿರ್ಬೋದು. ಅವರೂ ಸಹ ವಾರಸತ್ವಕ್ಕೆ ಅಧಿಕಾರಿಗಳಾಗಬೇಕು. ಅವರು ಜನ್ಮ ಜನ್ಮಾಂತರದ ಪ್ರಾಪ್ತಿಗಳನ್ನು ಪಡ್ಕೋಬೇಕು. ಅವರು ಸನಾತರಾಗಬೇಕು, ಅನಾಥರಾಗಬಾರದು. ಇದೇ ಅಲ್ವಾ ನಮ್ಮ ಸೇವೆ. ಜ್ಞಾನ ಯೋಗದಿಂದ ಮಾಡುವಂತಹ ಸೇವೆ ತಾನೆ. ಜ್ಞಾನದ ಶಕ್ತಿಯಿಂದ, ಯೋಗದ ಶಕ್ತಿಯಿಂದ ಮಾಡುವಂತಹ ಸೇವೆ, ಇದೇ ನಮ್ಮ ಒಂದು ಸೇವೆ ಆಗಿದೆ. ಇದಕ್ಕೆ ನಾವು ನಿಮಿತ್ತ ಆಗಿದ್ದೀವಿ ಅಲ್ವಾ. ಮತ್ತೆ ಸೇವಾ ಸಂಬಂಧದಲ್ಲಿ ಪ್ರೀತಿಯಿಂದ, ಸ್ನೇಹದಿಂದ ಅಷ್ಟು ಸೇವೆ ಮಾಡಬೇಕು ನಾವು. ಅಲ್ಲಿ ಪ್ರೀತಿನೂ ಬೇಕು, ಅಲ್ಲಿ ಸ್ನೇಹನೂ ಬೇಕು, ಮಧುರತೆನೂ ಬೇಕು, ವಿನಯತೆನೂ ಬೇಕು. ದಯಾಭಾವನೆ ಬೇಕು, ಕ್ಷಮಾಭಾವನೆ ಬೇಕು, ಇವೆಲ್ಲ ಬೇಕು. ಇವೆಲ್ಲನೂ ನಮಗೆ ಸೇವೆಗೆ ಬೇಕಾಗಿರುವಂಥದ್ದು ಅಲ್ವಾ. ಆದ್ರೆ ನೆನಪು, ಪ್ರೀತಿ ಮಾತ್ರ ಒಬ್ಬ ಭಗವಂತನ ಕಡೆ ಮಾತ್ರ ಇರಬೇಕು, ಭಗವಂತನ ಮೇಲೆ ಮಾತ್ರ ಇರಬೇಕು. ಫೀಲಿಂಗ್ಸು ಸಹ ಭಗವಂತನ ಮೇಲೆ ಮಾತ್ರ ಇರಬೇಕು. ಒಂದು ವಸ್ತು ಮೇಲೆ ಬರಂಗಿಲ್ಲ ಭಾವನೆ, ಒಂದು ವ್ಯಕ್ತಿ ಮೇಲೆ ಬರಂಗಿಲ್ಲ. ಈ ಹಳೆ ಪ್ರಪಂಚದ ಸಂಬಂಧಪಟ್ಟಿದ್ದ ಯಾವುದ್ರ ಮೇಲೇನೂ ನಮಗೆ ಪ್ರೀತಿ ಭಾವನೆ ಇರಬಾರದು. ಕೇವಲ ಒಬ್ಬ ಭಗವಂತನ ಮೇಲೆ ಮಾತ್ರ ಆ ಪ್ರೀತಿ ಭಾವನೆ ಇರಬೇಕು. ಅದರಿಂದ ಮಾತ್ರ ನಾವು ಅವರಿಗೆ ಹತ್ರ ಆಗೋದಕ್ಕೆ ಸಾಧ್ಯ. ಅವರಿಂದ ನಾವು ಏನೇ ಒಂದು ಪಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇದೆ. ನಾವು ನೆನಪು ಮಾಡ್ತೀವಿ ಶಕ್ತಿಶಾಲಿ ಯೋಗ ಇದೆ ಅಂದ್ರೆ ಅಲ್ಲಿ ನಮಗೆ ಪ್ರಾಪ್ತಿನೂ ಸಹ ಇದೆ ಅಲ್ವಾ. ಅನುಭವ ಆಗುತ್ತೆ, ಅದೇ ಪ್ರಾಪ್ತಿ. ನಮಗೆ ಅನುಭವ ಆಗುತ್ತೆ. ಮೊದಲು ಗುಣಗಳ ಅನುಭವ, ಶಕ್ತಿಗಳ ಅನುಭವ, ಅತೀಂದ್ರಿಯ ಸುಖದ ಅನುಭವ, ಹಗುರತೆಯ ಅನುಭವ, ಸಾಕ್ಷಿಯಾಗಿ ನೋಡುವಂತಹದ್ದಿರ್ಬೋದು. ಎಲ್ಲವೂ ಸಹ ಲೈಟ್ ಮೈಟ್, ಡಬಲ್ ಲೈಟ್, ಇವೆಲ್ಲದರ ಒಂದು ಅನುಭವ ನಮಗಾಗತ್ತೆ. ಆತ್ಮದ ಅನುಭವ, ಪರಮಾತ್ಮನ ಅನುಭವ, ಎಲ್ಲವೂ ಸಹ ಆಗತ್ತೆ. ಮತ್ತೆ ನಾನು ಯೋಗ ಮಾಡ್ತಿದ್ದೀನಿ, ಒಂದಿನನೂ ಅಮೃತ ವೇಳೆ ಮಿಸ್ ಮಾಡಲ್ಲ, ಒಂದಿನನೂ ಸಂಜೆ ಯೋಗ ಮಿಸ್ ಮಾಡಲ್ಲ.
ಬಟ್ ಅದರಿಂದ ನಾನು ಏನು ಪಡ್ಕೊಂಡಿಲ್ಲ ಅಂದ್ರೆ ನಾನು ಏನು ಯೋಗ ಮಾಡ್ತಿದ್ದೀನಿ, ನಾವು ಚೆಕ್ ಮಾಡ್ಕೋಬೇಕಲ್ಲ. ನೋಡಿ, ಭಗವಂತನ ಜೊತೆ ನಾವು ಸಂಬಂಧ ಜೋಡಿಸೋದು ಅಂದ್ರೆ, ನೋಡಿ ಇವಾಗ ನಿಮಗೆ ಪ್ರೀತಿ ಇದೆ ಒಬ್ಬರ ಮೇಲೆ ಅಂದ್ರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನ ನೀವು ವ್ಯಕ್ತಪಡಿಸ್ತೀರಾ. ಯಾರೋ ಹೇಳ್ಕೊಟ್ಟಿದ್ದನ್ನ ನೀವು ಹೇಳೋದಿಲ್ಲ ಅಲ್ಲ, ನಿಜ ತಾನೆ? ಯಾರೋ ಹೇಳ್ಕೊಟ್ಟಿದ್ದನ್ನ ನೀವು ಹೇಳೋದಿಲ್ಲ. ನಿಮ್ಮ ಮನಸ್ಸಿಂದ, ಒಳಗಡೆಯಿಂದ, ಹೃದಯದಿಂದ ಬರುತ್ತೆ ಆ ಭಾವನೆಯಿಂದ ಮಾತುಗಳು ಅಲ್ವಾ? ಆ ಫೀಲಿಂಗ್ಸು ಹೃದಯದಿಂದ ಬರ್ಬೇಕಲ್ವಾ? ಬರುತ್ತೆ. ನೀವು ಮಾತಾಡ್ತೀರಾ, ಅವ್ರ ಜೊತೆ ವ್ಯಕ್ತಪಡಿಸ್ತೀರಾ. ನೀವು ಯಾರೋ ಹೇಳ್ಕೊಟ್ಟಿದ್ದನ್ನು ಹೇಳಿದ್ರೆ ಅದು ಪ್ರೀತಿ ಆಗೋದಕ್ಕಾಗೋದಿಲ್ಲ ಅಲ್ಲ. ಸತ್ಯವಾದ ಸಂಬಂಧ ಇರ್ಬೋದು, ಸತ್ಯವಾದ ಪ್ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಈಗ ಭಗವಂತನ ಜೊತೆ ನೀವು ಮಾತಾಡಬೇಕು, ಭಗವಂತನ ಜೊತೆ ನೀವು ಸಂಬಂಧ ಬೆಳೆಸಬೇಕು, ಭಗವಂತ ನೆನಪು ಸದಾ ಇರಬೇಕು, ಕ್ಲೋಸ್ ಫ್ರೆಂಡ್ ಆಗ್ಬೇಕು, ಅವರು ಸತ್ಯವಾದ ಪ್ರಿಯತಮ ಆಗ್ಬೇಕು, ಅವರು ಸರ್ವ ಸಂಬಂಧಿ ಆಗಿರುವಂತಹ ಪತಿ ಆಗ್ಬೇಕು ಅವರು ನಮಗೆ. ಮನಸ್ಸಿಂದ ಅವರ ಜೊತೆ ನಾವು ಮಾತಾಡೋದು ಬೇಕು ಅಲ್ವಾ? ಈಗ ನೋಡಿ, ಯಾರಿಗೆ ಆದ್ರೂ ಕೂಡ ಹೊರಗಡೆ ಅವ್ರನ್ನ ನೋಡ್ತೀವಿ, ಮಾತಾಡ್ತೀವಿ, ಒಂದೇ ದಿನಕ್ಕೆ ಸ್ನೇಹ ಅವ್ರ ಮೇಲೆ ಪ್ರೀತಿ ಬರೋದಿಲ್ಲ ಅಲ್ವಾ? ಅವ್ರ ಜೊತೆ ಮಿಂಗಲ್ ಆಗ್ತಾ ಆಗ್ತಾ ಅವ್ರ ಜೊತೆ ಕೂತ್ಕೊಳ್ಳೋದು, ಎದ್ದೇಳೋದು, ಮಾತಾಡೋದು, ಅವ್ರ ಜೊತೆ ಸುತ್ತಾಡೋದು ಅಲ್ವಾ? ಆಗ ಅದು ಬಾಂಡಿಂಗ್ ಏನಾಗುತ್ತೆ, ಅದು ಸ್ಟ್ರಾಂಗ್ ಆಗುತ್ತೆ. ಆಗ ಅವರಿಬ್ಬರ ಮಧ್ಯೆ ಸ್ನೇಹ ಸಂಬಂಧ ಅನ್ನುವಂತಹದ್ದು ಸ್ಟ್ರಾಂಗ್ ಆಗತ್ತೆ ಅಲ್ವಾ? ಆಗ ಅವರನ್ನ ಬೇರೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವರ ಸಂಬಂಧ. ನೆನಪು ಹಾಗೆ ಇರುತ್ತೆ, ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ, ಆ ಕಾಳಜಿ, ಆ ನೆನಪು ಎಲ್ಲ ಹಾಗೆ ಇರುತ್ತೆ, ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ಇಲ್ಲಿ ಭಗವಂತನ ಜೊತೆ ನಾವು ಫಸ್ಟು ನಮಗೆ ಏನ್ ಬೇಕಿಲ್ಲಿ, ಅವ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅವ್ರ ಜೊತೆ ಸ್ನೇಹ ಬೆಳೆಸ್ಬೇಕು. ಭಗವಂತನ ಜೊತೆ ನಾವು ಫಸ್ಟು ಸ್ನೇಹ ಬೆಳೆಸ್ಬೇಕು. ಸ್ನೇಹ ಬೆಳೆಸ್ಕೊಂಡಾದ್ಮೇಲೆ ಅಲ್ಲಿ ಪ್ರೀತಿ ಬರುತ್ತೆ. ಈಗ ಪ್ರೀತಿ ಬೇಕು, ಪ್ರೀತಿ ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಅನುಭವ ಆಗೋದಿಲ್ಲ, ಶಕ್ತಿಶಾಲಿ ಯೋಗ ಆಗೋದಿಲ್ಲ ಪ್ರೀತಿ ಇಲ್ಲ ಅಂದ್ರೆ. ಮತ್ತೆ ಆ ಪ್ರೀತಿ ಬರೋದಕ್ಕೂ ಸಹ ಅವ್ರು ಯಾರು ನಾವ್ಯಾರು ಅನ್ನೋದು ಅರ್ಥ ಮಾಡಿಕೊಂಡಾಗ ಅದು ಸ್ನೇಹದಿಂದ ಮಾತ್ರ ತಾನೇ ಸಾಧ್ಯ. ಅವ್ರು ಯಾರು, ನಾನು ಯಾರು, ಅವ್ರು ನನಗೆ ಏನಾಗಬೇಕು, ಆ ಮಹತ್ವ, ಅದೆಲ್ಲವೂ ಸಹ ಅವ್ರ ವ್ಯಾಲ್ಯೂ ಎಲ್ಲನೂ ಗೊತ್ತಾಗೋದು ಸಹ ಸ್ನೇಹ ಮಾಡಿದಾಗ ಮಾತ್ರ ಅಲ್ವಾ? ಸ್ನೇಹ ಮಾಡಿದಾಗ ಮಾತ್ರ ಅವ್ರ ಬಗ್ಗೆ ನಮಗೆ ಗೊತ್ತಾಗತ್ತೆ, ಆಗ ನಮಗೆ ಪ್ರೀತಿ ಗೊತ್ತತ್ತೆ. ಈಗ ಬಾಬಾರವ್ರ ಬಗ್ಗೆನೂ ಹಾಗೆ, ಭಗವಂತನ ಬಗ್ಗೆನೂ ಹಾಗೇನೆ ನಾವು ಮಾಡಬೇಕಾಗಿದೆ. ಈಗ ಸತ್ಯವಾದ ಸ್ನೇಹಿಗಳಾಗಬೇಕು, ಸದಾ ಅವ್ರ ಜೊತೆ ಸ್ನೇಹ ಇದೆ ಅಂದ್ರೆ ಪ್ರೀತಿನೂ ಸಹ ಬರುತ್ತೆ, ಆಗ ನೆನಪು ಸಹ ಸದಾ ಇರುತ್ತೆ. ಅದರಿಂದ ಶಕ್ತಿನೂ ಸಹ ನಮಗೆ ಪ್ರಾಪ್ತಿ, ಎಲ್ಲವೂ ಸಹ ಪ್ರಾಪ್ತಿಯ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಆತ್ಮ ಬೇಹದ್ದು ಅಂದ್ರೆ ಬೇಹದ್ದಿನ ಪ್ರಾಪ್ತಿನೇ ಆತ್ಮಕ್ಕೆ ಬೇಕಾಗಿರುವಂಥದ್ದು. ದೇಹಕ್ಕೆ ಹದ್ದಿನ ಪ್ರಾಪ್ತಿ ಬೇಕು, ಆತ್ಮಕ್ಕೆ ಬೇಹದ್ದಿನ ಪ್ರಾಪ್ತಿ ಬೇಕು. ಅದು ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅವರನ್ನ ನೆನಪು ಮಾಡೋದ್ರಿಂದನೇ ಆ ಪ್ರಾಪ್ತಿ ಆಗೋದು. ಅವರನ್ನ ನೆನಪು ಮಾಡೋದ್ರಿಂದ ಮಾತ್ರ ಅದು ನಮಗೆ ಪ್ರಾಪ್ತಿ ಆಗತ್ತೆ, ಬೇರೆ ನಮಗೆ ಯಾರಿಂದನೂ ಸಿಗೋದಿಲ್ಲ. ಆತ್ಮ ಅನಂತ ಅಂದಮೇಲೆ ಅನಂತ ಆಗಿರುವಂತಹ ಶಕ್ತಿನೇ ಆತ್ಮಕ್ಕೆ ಬೇಕು, ಅನಂತ ಆಗಿರುವಂತಹ ಪ್ರಾಪ್ತಿನೇ ಆತ್ಮಕ್ಕೆ ಬೇಕು. ಅದು ಅನಂತವಾದ ತಂದೆಯಿಂದ ಮಾತ್ರನೇ ಅದು ಸಿಗೋದಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ,
ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ. ಯಾಕೆಂದ್ರೆ ಅವರೊಬ್ಬರಿಂದ ಮಾತ್ರನೇ ನಮಗೆ ಶಕ್ತಿ ಸಿಗೋದು. ನಮಗೆ ಬಾಬಾರವರ ವ್ಯಾಲ್ಯೂ ಏನು, ಈ ಹಳೆಯ ಪ್ರಪಂಚದ ವ್ಯಾಲ್ಯೂ ಏನು, ಈ ಹಳೆಯ ಪ್ರಪಂಚದಲ್ಲಿರುವಂತ ವ್ಯಕ್ತಿ, ವಸ್ತು, ವೈಭವ, ದುಡ್ಡು ಏನೆಲ್ಲ ಇದೆ, ಸಂಪತ್ತು, ಸಂಬಂಧಗಳು, ದೇಹ ಏನೆಲ್ಲ ಇದೆ, ಇವುಗಳ ಒಂದು ವ್ಯಾಲ್ಯೂ, ಎರಡರ ಒಂದು ವ್ಯತ್ಯಾಸ ನಮಗೆ ಗೊತ್ತಾಗಬೇಕು. ಈ ಪ್ರಪಂಚದಿಂದ ಏನ್ ಸಿಗುತ್ತೆ, ಈ ಪ್ರಪಂಚದಲ್ಲಿರೋ ವ್ಯಕ್ತಿಗಳಿಂದ, ವಸ್ತುಗಳಿಂದ ನಮಗೆ ಏನ್ ಸಿಗುತ್ತೆ, ಬಾಬಾರವರಿಂದ ನಮಗೆ ಏನ್ ಸಿಗ್ತಿದೆ, ಏನ್ ಸಿಗುತ್ತೆ, ಇವುಗಳಿಂದ ಸಿಗುವಂತಹದ್ದು, ಈ ಭೌತಿಕವಾದ ಪ್ರಪಂಚದಿಂದ ನಮಗೆ ಸಿಗುವಂತಹದ್ದು ಕೇವಲ ವಿನಾಶಿ, ಅಲ್ಪಕಾಲಿಕ. ಆದ್ರೆ ಭಗವಂತನಿಂದ ಸಿಗುವಂತದ್ದು ಸದಾಕಾಲಿಕ, ಅವಿನಾಶಿಯಾಗಿ ಸಿಗುತ್ತೆ. ಇಡೀ ಕಲ್ಪಕ್ಕೆ 5,000 ವರ್ಷಕ್ಕೆ ಸಿಗತ್ತೆ. ವ್ಯತ್ಯಾಸ ನಮಗ್ ಗೊತ್ತಾಗ್ಬೇಕು. ನಾವು ಒಂದು ಅಂಗಡಿಗೆ ಹೋಗ್ತೀವಿ ಅಂದ್ರೂ ಕೂಡ, ಇಲ್ಲ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದ್ರೂ ಕೂಡ, ಸ್ಯಾಲ್ರಿ ಯಾವ ಇದರಲ್ಲಿ ಜಾಸ್ತಿ ಕೊಡ್ತಾರೆ ಅದಕ್ಕೆ ಹೋಗ್ತೀವಿ ನಾವು ಅಲ್ವಾ. ಕಡಿಮೆ ಸ್ಯಾಲ್ರಿ ಕೊಡ್ತಾರೆ ಅಂದ್ರೆ ಹೋಗೋದಿಲ್ಲ. ಯಾಕೆ, ನಮ್ಗೆ ಜಾಸ್ತಿ ಬೇಕು ಸ್ಯಾಲ್ರಿ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಒಂದು ಕಡೆ ಸ್ಯಾಲ್ರಿ ಜಾಸ್ತಿ ಕೊಡೋದಿದೆ ಕಂಪನಿ, ಇನ್ನೊಂದು ಕಡೆ ಸ್ಯಾಲ್ರಿ ಕಡಿಮೆ ಕೊಡೋದಿದೆ. ನಾವ್ ಯಾವ್ದನ್ನ ಆರಿಸ್ಕೊಳ್ತೀವಿ, ಯಾವ್ದನ್ನ ನಾವು ಚೂಸ್ ಮಾಡ್ಕೋತೀವಿ? ಸ್ಯಾಲ್ರಿ ಜಾಸ್ತಿ ಕೊಡೋದೇ ಅಲ್ವಾ. ಮತ್ತೆ ಇಲ್ಲಿ ಭಗವಂತನಿಂದ ಸಿಗುವಂತದ್ದು ಇಡೀ ಕಲ್ಪಕ್ಕೆ ಅವಿನಾಶಿಯಾಗಿ ಜನ್ಮ ಜನ್ಮಾಂತರಕ್ಕೆ ಪ್ರಾಪ್ತಿಗಳು. ಅದು ದೇಹದಾರಿಗಳು, ಈ ಹಳೆ ಪ್ರಪಂಚದ ವ್ಯಕ್ತಿ, ವಸ್ತು, ವೈಭವ ಇದೆಲ್ಲ ಏನೇ ನಮಗೆ ಪ್ರಾಪ್ತಿ ಕೊಟ್ಟರು ಕೂಡ ಅದು ಕೇವಲ ಒಂದು ಜನ್ಮ. ಅದು ಒಂದು ಜನ್ಮ ಅಂದ್ರೆ ನಾವು ಬದುಕಿರೋವರೆಗೂ ಮಾತ್ರ, ನಾವಿರೋವರೆಗೂ ಮಾತ್ರ, ಅಲ್ಪಕಾಲಿಕವಾಗಿ ಕೊಡುತ್ತೆ ಅಲ್ವಾ. ಈಗ ಈ ಜನ್ಮದಲ್ಲಿ ಶರೀರಕ್ಕೆ ಒಳ್ಳೆ ಬಟ್ಟೆ ಇರ್ಬೋದು, ಈ ಶರೀರಕ್ಕೆ ಆಹಾರ ಇರ್ಬೋದು, ಮನೆ ಇರ್ಬೋದು, ಎಲ್ಲವೂ ಸಹ ಈ ಶರೀರಕ್ಕೆ, ಈ ಶರೀರದಲ್ಲಿ ಆತ್ಮ ಇರೋವರೆಗೂ ಎಲ್ಲ ಕೊಡ್ತಾರೆ, ಎಲ್ಲ ಸಿಗುತ್ತೆ, ಎಲ್ಲ ನಾವು ಅನುಭವ ಮಾಡ್ಕೊ. ಆಮೇಲೆ ಶರೀರವನ್ನು ಬಿಟ್ಟೋದ್ರೆ ಅದೆಲ್ಲ ಸಮಾಪ್ತಿನಾ? ಅದ ಬಾಬಾರವರಿಂದ ಸಿಗುವಂಥದ್ದು ಜನ್ಮ ಜನ್ಮಾಂತರಕ್ಕಲ್ವಾ, ಅವಿನಾಶಿಯಾಗಿ ಸಿಗ್ತಾ ಇದೆ ಅಲ್ವಾ. ನಮ್ಗೆ ವ್ಯತ್ಯಾಸ ಗೊತ್ತಾಗ್ಬೇಕು. ಇವರಿಂದ ಏನ್ ಸಿಗ್ತಿದೆ ಪರಮಾತ್ಮನಿಂದ, ಈ ದೇಹದಾರಿಗಳು ವಸ್ತುಗಳಿಂದ ಏನ್ ಸಿಗ್ತಿದೆ. ಪರಮಾತ್ಮ 100% ಅಷ್ಟೇ ಅವ್ರ ಪ್ರೀತಿಯನ್ನು, 100% ಪ್ರೀತಿಯನ್ನು ಅವರು ಬಯಸ್ತಾರೆ ನಮ್ಮ ಹತ್ರ. 20%, 10%, 50%, 70%, 90% ಅಲ್ಲ. ಎಷ್ಟು ಪರ್ಸೆಂಟು? 100% ಸಂಪೂರ್ಣವಾದ ಪ್ರೀತಿಯನ್ನ ಬಯಸ್ತಾರೆ. ಮತ್ತೆ ನಾವು ಸಂಪೂರ್ಣವಾದ ಪ್ರೀತಿಯನ್ನ ನಾವು ಭಗವಂತನ ಮೇಲೆ ಇಟ್ಟಿದೀವಾ, ನಾವು ಚೆಕ್ ಮಾಡ್ಕೋಬೇಕಿಲ್ಲಿ. ಸಂಪೂರ್ಣವಾದ ಪ್ರೀತಿಯನ್ನ ಭಗವಂತನ ಮೇಲೆ ಇಟ್ಟಿದೀವಾ. ಈಗ ನೋಡಿ, ಒಂದು ವಸ್ತು ಕಡೆ ಪ್ರೀತಿ ಹೊರಟೋಯ್ತು, ತುಂಬಾ ಚೆನ್ನಾಗಿದೆ. ಇಲ್ಲ ಒಬ್ಬ ವ್ಯಕ್ತಿ ಕಡೆ ಇವರೆಷ್ಟು ಒಳ್ಳೆಯವರಲ್ಲ, ಹೊರಟೋಯ್ತು. ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಅಟ್ರಾಕ್ಟ್ ಆಗಬಾರ್ದು ಅದ್ರ ಕಡೆ. ಅದು ಕೆಟ್ಟದಿದ್ರು ಅಟ್ರಾಕ್ಟ್ ಆಗ್ತಿರುತ್ತೆ ನಮ್ಮ ಮನಸ್ಸು ಬುದ್ಧಿ ಅಲ್ವಾ. ಇವ್ರೆ ಕೆಟ್ಟವ್ರು, ಅದ್ರ ಬಗ್ಗೆ ಯೋಚನೆ, ಮನಸ್ಸು ಬುದ್ಧಿ ಅಲ್ಲಿ ಹೊರಟೋಯ್ತು. ಒಳ್ಳೇದಾಗಿದ್ರು ಅಟ್ರಾಕ್ಟ್ ಆಗ್ತಿರುತ್ತೆ. ಬಟ್ ಅಲ್ಲಿ ಪರ್ಸೆಂಟೇಜ್ ಆಗೋಯ್ತು ನೋಡಿ. ಅಲ್ಲಿ ಗಮನ ನಮ್ಮ ಮನಸ್ಸು ಬುದ್ಧಿ ಆ ಕಡೆ ಹೋಗ್ತಿದೆ ಅಂತಂದ್ರೆ 100% ಅಂದ್ರೆ ಸಂಪೂರ್ಣವಾಗಿ ನಾವು ಕೊಡಕ್ಕಾಗೋದಿಲ್ಲ ಬಾಬಾರವರಿಗೆ ಪ್ರೀತಿ ಸ್ನೇಹ ತೋರ್ಸಕ್ಕಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಪರ್ಸೆಂಟೇಜ್ ಬಂದ್ಬಿಡ್ತೆ, ಅಲ್ಲಿ ಕಟ್ ಆಗ್ತಾ ಇದೆ, ಅದರಲ್ಲಿ ಕಟ್ ಆಗ್ತಾ ಇದೆ, 100 ಕಟ್ ಆಗ್ತಾ ಇದೆ ಎಲ್ಲ. ಒಂದು ವಸ್ತು ಕಡೆ, ಒಂದು ವ್ಯಕ್ತಿ ಕಡೆ ಹೋಗ್ತಾ ಇದೆ ಗಮನ, ಇಂಟ್ರೆಸ್ಟ್ ಹೋಗ್ತಿದೆ ಆ ಕಡೆ. ಬಾಬಾ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಬಾಬಾ ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ, ಒಂದು ಅವ್ಯಕ್ತವಾಣಿಯಲ್ಲಿ ಅಮೃತ ವೇಳೆ ಶಕ್ತಿಶಾಲಿ ಯೋಗ ಮಾಡಬೇಕು, ಅವರೇ ಆಜ್ಞಾಕಾರಿ ಮಕ್ಕಳು ಅಂತ ಹೇಳಿದ್ದಾರೆ. ಸುಮ್ಮನೆ ಕೂತ್ಕೊಂಡ್ವಿ,
ಅಮೃತ ವೇಳೆ ಅಟೆಂಡೆನ್ಸ್ ಬಿತ್ತು. ಅಲ್ಲಿ ಏನು ಕಲೀಲಿಲ್ಲ, ಏನು ಅನುಭವ ಆಗಿಲ್ಲ, ಏನು ಪ್ರಾಪ್ತಿ ಆಗಿಲ್ಲ, ಏನು ಸಂಪಾದನೆ ಆಗಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ? ಅದರಿಂದ ನಮಗೆ ನೋಡಿ, ಇವನು ಹೊರಗಡೆ ನಾವು ಲಾಭ ಇಲ್ಲ ಅಂದ್ರೆ ನಾವು ಏನು ಮಾಡೋದಿಲ್ಲ, ಪ್ರಾಫಿಟ್ ಇಲ್ಲ ಅಂದ್ರೆ ನಾವು ಏನು ಮಾಡೋದಿಲ್ಲ. ವೇಸ್ಟ್ ಸುಮ್ನೆ ನಾವು ಹೋಗೋದೇ ಇಲ್ಲ ವೇಸ್ಟ್ ಅಂದಾಗ. ಅದರಿಂದ ಏನಾದ್ರೂ ನಮಗೆ ಲಾಭ ಇದೆಯಾ, ಅನುಕೂಲ ಇದೆಯಾ? ನಾವು ಹೋಗ್ತೀವಿ ಅಲ್ವಾ? ಮತ್ತೆ ಅಮೃತ ವೇಳೆ ನಾವ್ ಎದ್ವಿ, ತೂಕಡಿಕೆ ಬರ್ತಿದೆ ಆಯ್ತಾ, ನಿದ್ದೆ ಮಾಡ್ಕೊಳ್ಳೋದ್ರಲ್ಲೇ ಅಂತ ಹೋಯ್ತು. ಆಕಳಿಸ್ಕೊಂಡು ನಿದ್ದೆ ಮಾಡ್ಕೊಂಡು ಆಯ್ತಾ, ಜೊತೆಗೆ ಏನು ಮನಸ್ಸು ಬುದ್ಧಿ ಎಲ್ಲೆಲ್ಲೋ ಅಲ್ದಾಡ್ತಿರುತ್ತೆ. ಸಂಜೆ ಇರ್ಬೋದು, ಅಮೃತ ವೇಳೆ ಇರ್ಬೋದು ಆಯ್ತಾ, ಎಲ್ಲೆಲ್ಲೋ ಅಲ್ದಾಡ್ತಾ ಇದೆ. ಶಕ್ತಿಶಾಲಿ ಯೋಗನೇ ಆಗ್ಲಿಲ್ಲ. ಮತ್ತೆ ಅದು ಯೋಗ ಆಗಕ್ಕಾಗತ್ತಾ? ಯೋಗ ಆಗೋದಕ್ಕಾಗೋದಿಲ್ಲ. ಅಟೆಂಡೆನ್ಸ್ ಬಿದ್ದಿದೆ ಅಷ್ಟೇ. ನೀವು ಕೆಲ್ಸಕ್ಕೆ ಹೋದ್ರಿ, ಲಾಗಿನ್ ಆದ್ರಿ, ಏನು ಕೆಲಸನೇ ಮಾಡ್ಲಿಲ್ಲ, ಸಂಬಳ ಕೊಡ್ತಾರಾ? ಹೇಳಿ, ಸಂಬಳ ಕೊಡ್ತಾರಾ? ಇಲ್ಲ ಅಲ್ವಾ? ಏನು ಕೆಲಸ ಮಾಡಿಲ್ಲ ಅಂದ್ರೆ ಸಂಬಳ ಕೊಡೋದಿಲ್ಲ. ಕೆಲಸದಿಂದನೇ ತೆಗೆದು ಬಿಡ್ತಾರೆ ನೋಡಿ. ಆಮೇಲೆ ಸಂಬಳ ಸೆಕೆಂಡು, ಕೆಲಸದಿಂದನೇ ತೆಗೆದು ಬಿಡ್ತಾರೆ ಏನು ಕೆಲಸ ಮಾಡಿಲ್ಲ ಅಂದ್ರೆ. ಸ್ಕೂಲ್ಗಿಲ್ಲ, ಕಾಲೇಜ್ಗೆ ಹೋಗ್ತೀರಾ, ಟೀಚರು ಪಾಠ ಮಾಡ್ತಿರ್ತಾರೆ, ಅಟೆಂಡೆನ್ಸ್ ಮಾತ್ರ ಪಕ್ಕ ಇದೆ ಆಯ್ತಾ. ಆದ್ರೆ ಟೀಚರ್ ಹೇಳಿದ್ದನ್ನೇನು ಕೇಳಿಸ್ಕೊಳ್ಳಿಲ್ಲ, ಬರ್ಕೊಳ್ಳಿಲ್ಲ, ಕಲೀಲಿಲ್ಲ, ಯಾವುದೂ ಇಲ್ಲ, ವೇಸ್ಟೇ ಅಲ್ವಾ? ಮತ್ತೆ ಅಮೃತ ವೇಳೆ ಎದ್ವಿ, ಅಟೆಂಡೆನ್ಸ್ ಬಿತ್ತು, ನಾವು ಶಕ್ತಿಶಾಲಿ ಯೋಗನೇ ಮಾಡಲಿಲ್ಲ, ಅದರಿಂದ ಏನು ನಮಗೆ ಪ್ರಾಪ್ತಿನೇ ಇಲ್ಲ. ಯೋಗದಿಂದ ಏನು ಅನುಭವ ಆಗಿಲ್ಲ, ಮತ್ತೆ ವೇಸ್ಟ್ ಅಲ್ವಾ? ಎಲ್ಲಿ ಸ್ನೇಹ ಪ್ರೀತಿ ಇರುತ್ತೆ ಅಲ್ಲಿ ನೆನಪಿರುತ್ತೆ, ಎಲ್ಲಿ ನೆನಪಿರುತ್ತೆ ಅಲ್ಲಿ ಶಕ್ತಿಶಾಲಿ ನೆನಪಾಗಿರುತ್ತೆ. ಅದು ಶಕ್ತಿಶಾಲಿ ಆಗಿರುತ್ತೆ, ಅದು ಯೋಗ. ಅಲ್ಲಿ ಪ್ರಾಪ್ತಿಗಳಿರುತ್ತೆ, ಅನುಭವ ಇರುತ್ತೆ. ಪ್ರೀತಿ ಮತ್ತೆ ಭಾವನೆ, ಸತ್ಯವಾದ ಪ್ರೀತಿ, ಸತ್ಯವಾದ ಹೃದಯದಿಂದ ಮನಸ್ಸಿಂದ ಅವರನ್ನ ಪ್ರೀತಿ ಮಾಡಬೇಕು. ಒಳಗೊಂದು ಹೊರಗೊಂದು ಇರಬಾರದು. ಇವೆಲ್ಲ ಬೇಕು ಬಾಬಾರವರಿಗೆ, ಶುದ್ಧವಾಗಿ. ಇದೆಲ್ಲ ಯಾವಾಗ ಬರುತ್ತೆ ಅಂದ್ರೆ ನಾವು ವ್ಯತ್ಯಾಸ ನೋಡಿದಾಗ. ಆವಾಗ ಮಾತ್ರ ನಾವು ಇದು ಕರೆಕ್ಟು, ಬಾಬಾರವರೇ ಕರೆಕ್ಟ್ ಇದ್ದಾರೆ, ಇವರಿಂದನೇ ನಮಗೆ ಲಾಭ ಇದೆ, ಇವರಿಂದನೇ ನಮಗೆ ಪ್ರಾಪ್ತಿ ಇದೆ, ಇವರೇ ನಮಗೆ ಸತ್ಯವಾದ ತಂದೆ, ಸತ್ಯವಾದ ಸರ್ವ ಸಂಬಂಧಿ, ಇವರಿಂದನೇ ನಮಗೆ ಬೇಹದ್ದಿನ ಅವಿನಾಶಿ ಸಿಗುವಂಥದ್ದು. ಹೊರಗಡೆ ಏನು ಸಿಗೋದಿಲ್ಲ, ನಿಸ್ಸಾರ ಪ್ರಪಂಚ, ಏನು ಸಾರನೇ ಇಲ್ಲ. ಆತ್ಮ ಅಂದ್ರೆ ಸಾರ, ಆತ್ಮ ಪರಮಾತ್ಮ ಸಾರ. ಅದು ಶಾರ್ಟ್ಕಟ್ ಇದ್ದಂಗೆ. ದೇಹ ಅಂದ್ರೆ ವಿಸ್ತಾರ. ಈಗ ನೋಡಿ, ಫುಲ್ಲು ಒಂದು ರೋಡ್ ಇದೆ, ಎಲ್ಲೋ ಒಂದು ಕಡೆ ನಾವು ಸೇರ್ಬೇಕು, ಲಾಂಗ್ ರೂಟ್ ಆಯ್ತಾ, ನಡ್ಕೊಂಡು ಹೋಗ್ತಾನೇ ಇರೋದು. ಶಾರ್ಟ್ಕಟ್ ಇದೆ, ನಮಗ್ ಗೊತ್ತಿಲ್ಲ ಅದು, ಓಕೆನಾ? ಅದು ನಡ್ಕೊಂಡೇ ಹೋಗ್ತಾ ಇರೋದು, ಸುಸ್ತು, ಶಕ್ತಿಹೀನ ಆಗ್ಬಿಡ್ತೀವಿ, ಮತ್ತೆ ಟೈಮ್ ವೇಸ್ಟು, ಎಲ್ಲ ವೇಸ್ಟು. ಅದೇ ಶಾರ್ಟ್ಕಟ್ ಅಲ್ಲಿ ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಅವ್ರಿಗೆ ಆಯಾಸನೂ ಆಗಲ್ಲ, ಸುಸ್ತು ಆಗೋದಿಲ್ಲ, ಯಾವ ಶಕ್ತಿನೂ ಹೀನ ಆಗೋದಿಲ್ಲ ಅಲ್ವಾ, ಶಕ್ತಿಹೀನನೂ ಆಗೋದಿಲ್ಲ. ಆದ್ರೆ ಇದರಲ್ಲಿ ಎಲ್ಲ ಆಗ್ಬಿಡುತ್ತೆ. ಅದು ದೇಹ ಅಂದ್ರೆ ವಿಸ್ತಾರ, ಅದಕ್ಕೆ ಹೇಳೋದು. ಅದು ಲಾಂಗ್ ರೂಟ್ ಆಗ್ಬಿಡುತ್ತೆ. ಆತ್ಮ ಅಂದ್ರೆ ಅದು ಸಾರ, ಅದು ಶಾರ್ಟ್ಕಟ್. ನಾವು ಭಗವಂತನ ಪ್ರೀತಿಯಲ್ಲಿ ಲೀನ ಆಗ್ಬೇಕು, ಮಗ್ನ ಆಗ್ಬೇಕು. ಅವ್ರ ಮೇಲೆ ನಮ್ಗೆ ಲಗನ್ ಬೇಕು. ಇಲ್ಲಾಂದ್ರೆ ಶಕ್ತಿಶಾಲಿ ಯೋಗ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪರಿವರ್ತನೆ ಬೇಕಲ್ಲ. ಬಾಬಾ ನಿಮ್ಮ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾರೆ. ಯೋಗನೇ ಇಲ್ಲ ಅಂದ್ರೆ ಪರಿವರ್ತನೆ ಇಲ್ಲ ಆಗತ್ತೆ. ಬಾಬಾ ಹೇಳ್ತಾರೆ,
ಜ್ಞಾನದಲ್ಲಿ ತುಂಬಾ ಇದ್ದಾರೆ, ಆದ್ರೆ ಯೋಗನೇ ಇಲ್ಲ ಅಂತಾನು ಕೂಡ ಹೇಳ್ತಾರೆ ಬಾಬಾ. ಬೆಳಿಗ್ಗೆ ಅಮೃತ ವೇಳೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಪರವಾಗಿಲ್ಲ, ಮಧ್ಯ ಮಧ್ಯದಲ್ಲಿ ಎಲ್ಲಾದ್ರೂ ನೆನಪು ಹೋಗ್ತಿದೆ, ಸ್ಟಾರ್ಟಿಂಗ್ ಅಲ್ಲಿ ಮಿಸ್ಟೇಕ್ ಆಗತ್ತೆ, ಮರಿತೀವಿ. ಬ್ರಹ್ಮ ಬಾಬಾ ಅಂತವ್ರಿಗೆ ತಿನ್ನೋವಾಗ ಊಟ ಅಂದ್ರೆ ಪ್ರಸಾದವನ್ನ ತಿನ್ನುವಾಗ ಬಾಬನ್ ಮರ್ತು ಬಿಡ್ತಿದ್ರು. ಮಧ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅದು ಆಗತ್ತೆ, ಆದ್ರೆ ನಾವದರ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಇಲ್ಲದೆ ನಾವು ಯಾವುದ್ರಲ್ಲೂ ಪರ್ಫೆಕ್ಟ್ ಆಗಕ್ಕಾಗೋದಿಲ್ಲ ಅಲ್ಲ. ಬೇಕು, ನಮಗೆ ಪ್ರಾಕ್ಟೀಸ್ ಬೇಕು. ನಾವು ಧೈರ್ಯದ ಒಂದು ಹೆಜ್ಜೆ ಇಡ್ತೀವಿ ಅಂದ್ರೆ ಬಾಬಾ ಸಹಯೋಗ ಕೊಟ್ಟೇ ಕೊಡ್ತಾರೆ. ಬಾಬಾರವರ ಒಂದು ಪ್ರತಿಜ್ಞೆ ಇದೆ, ಅವ್ರು ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ, ನೀವು ಧೈರ್ಯ ಇಡಿ, ನಾನು ನಿಮ್ಗೆ ಸಹಯೋಗ ಕೊಡ್ತೀನಿ ಅಂತ. ಅಲ್ಲಿ ಇಂಟ್ರೆಸ್ಟ್ ಇಂದ ನಾವು ಧೈರ್ಯ ಇಡಬೇಕಷ್ಟೆ. ಆತ್ಮ ಅಂತ ಮಾಡಿ, ನೀವು ಆತ್ಮ ಅಂತ ತಿಳಿದು ನೀವು ಪ್ರತಿಯೊಂದು ಕರ್ಮವನ್ನ ನೀವು ಮಾಡ್ತಾ ಹೋಗಿ, ಅದು ಸೇವೆ ಆಗುತ್ತಲ್ಲ, ಅದರಲ್ಲಿ ಸಂಪಾದನೆ ಇದೆ ಅಲ್ಲ, ಅದರಲ್ಲಿ ಮಾರ್ಕ್ಸ್ ಜಮಾ ಆಗುತ್ತಲ್ಲ, ಅದ್ರಲ್ಲಿ ನೆನಪಿದೆ ಅಲ್ಲ, ನೆನಪು ತಾನೇ ಅದು. ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಲ್ಲಿ ಕರ್ಮಯೋಗಿಯಾಗಿ ಮಾಡಿಸುವಂತವರ ಸ್ಮೃತಿಯಲ್ಲಿ, ಗೃಹಸ್ಥದಲ್ಲಿ ಇದ್ರೂ ಕೂಡ ಕಮಲ ಪುಷ್ಪ ಸಮಾನ ಆಗಿರಿ, ಅತೀತವಾಗಿರಿ, ಕೆಸರಿಗೆ ಅತೀತವಾಗಿ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ಅಂತ ಹೇಳ್ತಾರೆ. ಯಾರನ್ನೇ ನೋಡಿದ್ರು ಆತ್ಮ ಅಂತ ನೋಡಿ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮದ ಗುಣಗಳನ್ನೇ ನೋಡಿ, ಆತ್ಮದ ಸಂಸ್ಕಾರಗಳನ್ನೇ ನೋಡಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮ ಗುಣ ಸಂಸ್ಕಾರಗಳಲ್ಲೇ ನೀವು ಇರೋದನ್ನ ಪ್ರಾಕ್ಟೀಸ್ ಮಾಡಿ ಹೇಳಿದಾರಲ್ಲ ಬಾಬಾ. ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು, ಪ್ರಯತ್ನ ಪಡಬೇಕು ನಾವು. ಬಾಬಾರವರು ಹೇಗೆ, ಬ್ರಹ್ಮ ಬಾಬಾರವರು ಹೇಗೆ ಅವರು ಎಲ್ಲ ಅರ್ಪಣೆ ಮಾಡಿಬಿಟ್ಟು ಒಂದೇ ಏಟಿಗೆ ಬಲಿ ಆಗ್ಬಿಟ್ರು. ನೀನೊಬ್ಬ ಬಿಟ್ಟರೆ ಬೇರೆ ಯಾರು ಇಲ್ಲ ಬಾಬಾ, ಅಷ್ಟೇ ಮುಗೀತು ಕತೆ. ನಂಬರ್ 1 ಆಗ್ಬಿಟ್ರು ನೋಡಿ ಅವರು. ಅವ್ರಿಗೆ ಬಂದಷ್ಟು ಅವಮಾನ ಯಾರಿಗೂ ಬರ್ಲಿಲ್ಲ, ಅವ್ರಿಗೆ ಬಂದಷ್ಟು ನಿಂದನೆ, ಅವ್ರಿಗೆ ಬಂದಷ್ಟು ಕೆಟ್ಟ ಅವ್ಯಾಚ ಪದಗಳೇನಿದಾವೆ, ಶಬ್ದಗಳು, ಎಲ್ಲವನ್ನ ಅವರು ಸಹನೆ ಮಾಡಿದ್ರು. ಸಹನಶೀಲತೆ ಗುಣ ಇತ್ತು ಅವರಲ್ಲಿ. ನಾವು ಸಣ್ಣ ಪುಟ್ಟದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಅದಕ್ಕೆ ವಶ ಆಗ್ಬಿಡ್ತೀವಿ, ಬಾಬಾರು ನೆನಪೇ ಬರೋದಿಲ್ಲ. ನಮಗ್ ಸಂಪಾದನೆ ಇಲ್ಲ, ನಾವು ಲೌಕಿಕದಲ್ಲೇ ನೋಡಿ, ನಾವು ಸಂಪಾದನೆ ಇಲ್ಲ, ಅದರಿಂದ ಏನು ಲಾಭ ಇಲ್ಲ ಅಂದ್ರೆ ನಾವೇನು ಮಾಡೋದೇ ಇಲ್ಲ. ಈಗಿನ ಪ್ರಪಂಚ ನೋಡಿ, ಲಾಭ ಇಲ್ಲ ಅಂದ್ರೆ ಒಂದು ಫ್ರೆಂಡ್ಶಿಪ್ ಸಹ ಮಾಡೋದಿಲ್ಲ ಅಲ್ವಾ. ಒಬ್ಬರ ಜೊತೆ ಮಾತಾಡೋದು ಇಲ್ಲ, ಲಾಭ ಇಲ್ಲ ಅಂದ್ರೆ. ಏನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಅವ್ರ ಜೊತೆ ಮಾತಾಡ್ತಾರೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆ ತರ ಇದೆ ಈಗ ಪ್ರಪಂಚ. ಮತ್ತೆ ನಮಗೆ ಇದರಿಂದ ಏನ್ ಲಾಭ ಇದೆ ನಾವು ಚೆಕ್ ಮಾಡ್ಬೇಕಲ್ಲ. ಆತ್ಮಕ್ಕೆ ಯಾವುದರಿಂದ, ದೇಹದರಿಂದ, ಈ ಹಳೆಯ ಪ್ರಪಂಚದಿಂದ ಆತ್ಮಕ್ಕೆ ಏನ್ ಲಾಭ ಇದೆ? ಇರೋವರೆಗೂ ನ್ಯಾರ ಪ್ಯಾರ ಭಿನ್ನ ಪ್ರಿಯ ಆಗಿ, ಅತೀತವಾಗಿ ಆತ್ಮಿಕ ಸ್ನೇಹ ಸೇವಾ ಸಂಬಂಧದಲ್ಲಿ ಬರ್ತಾ, ಒಬ್ಬ ಬಾಬಾರವರನ್ನ ಆಧಾರ ಮಾಡ್ಕೊಳ್ತಾ ತೀವ್ರ ಪುರುಷಾರ್ಥಿಗಳಾಗಿ ನಾವು ಮುಂದೆ ಹೋಗ್ಬೇಕಾಗಿದೆ. ಇಲ್ಲಿ ಕಾಮೆಂಟ್ರಿಗಳು, ಇನ್ನೊಂದು ಬಾಬಾರವರನ್ನ ನೆನಪು ಮಾಡ್ತೀರಾ ನಿಜ. ಕಾಮೆಂಟ್ರಿಗಳೇನು ಅಂದ್ರೆ ನಿಮಗೆ ಯಾವ ರೀತಿ ನೆನಪು ಮಾಡೋದು ಅನ್ನುವಂತಹದ್ದು ಗೊತ್ತಾಗಿಲ್ಲ ಅಂದಾಗ ಅದು ಡೆಮೋ ತರ ಬಳಸ್ಕೊಳ್ಳಿ ಅಷ್ಟೆ. ಒಂದ್ಸರಿ ಕೇಳಿ, ಒಂದ್ಸರಿ ಅಲ್ಲ 2 ಸರಿ ಕೇಳಿ ಕಾಮೆಂಟ್ರಿಗಳು. ಏನಕ್ಕೆ ಕಾಮೆಂಟ್ರೀಸ್ ಇದಾವೆ ಅಂದ್ರೆ ಅದಕ್ಕೆ ನಾವು ಅಡಿಕ್ಟ್ ಆಗ್ಬೇಕು ಅಂತ ಅಲ್ಲ. ನೋಡಿ, ಕಾಮೆಂಟ್ರಿಗಳನ್ನ ನೀವು ಹಾಕೊಂಡು ಅವ್ರು ಹೇಗೆ ಹೇಳ್ತಿದಾರೆ ಹಾಗೇನೇ ನೀವು ಮಾಡ್ತಾ ಹೋಗ್ತೀರಾ ಅಂತಂದ್ರೆ ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನ, ಆ ಪ್ರೀತಿಯನ್ನ ನೀವು ಓನ್ ಆಗಿ ಯಾವಾಗ ಬಾಬಾರವ್ರ ಹತ್ರ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ? ಅದು ಜಸ್ಟ್ ಏನ್ ಗೊತ್ತಾ, ಅದು ಡೆಮೋ ರೀತಿಯಲ್ಲಿ ನಾವು ತಗೋಬೇಕು.
ಈ ಅದನ್ನ ನೀವು ಕೇಳಬೇಕು. ಒಂದು ಸರಿ ಅಲ್ಲ, 2 ಸರಿ ಕೇಳಿ ಆಮೇಲೆ ನೀವೇ ಓನಾಗಿ ಮಾಡಬೇಕು. ನಾವು ಬಾಬಾರವರನ್ನ ಅಂದ್ರೆ ಯಾವುದೇ ಒಂದು ವ್ಯಕ್ತಿಯನ್ನ, ಇಷ್ಟವಾದ ಒಂದು ವ್ಯಕ್ತಿಯನ್ನ, ನಮಗೆ ಗೊತ್ತಿರೋ ವ್ಯಕ್ತಿಯನ್ನ ನಾವು ಅವರನ್ನ ನೆನಪು ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂದ್ರೆ ಯಾರೋ ಹೇಳ್ಕೊಟ್ಟು ನಾವು ಮಾತಾಡೋದಿಲ್ಲ ಅವ್ರ ಹತ್ರ. ನಮ್ಮ ಮನಸ್ಸಿನ ಭಾವನೆಗಳನ್ನ ನಾವು ಈಸಿಯಾಗಿ ವ್ಯಕ್ತಪಡಿಸ್ತೀವಿ ಅವ್ರ ಹತ್ರ, ಪ್ರೀತಿಯನ್ನ ವ್ಯಕ್ತಪಡಿಸ್ತೀವಿ ನಮ್ಮ ಹತ್ರ, ಸ್ವಂತ ಓನಾಗಿ ಸಂಕಲ್ಪಗಳನ್ನ ಮಾಡ್ತೀವಿ ಅಲ್ವಾ? ಮತ್ತೆ ಭಗವಂತ ನಮಗೆ ಯಾರಾಗಿದ್ದಾರೆ ನೋಡಿ, ಸ್ವಂತ ನಮಗೆ ಆತ್ಮಕ್ಕೆ ಸರ್ವಸ್ವ ಪ್ರಪಂಚ ಅವರು. ಅಂತವರ ಜೊತೆ ನಾವು ಮಾತಾಡೋದಕ್ಕೆ ಯಾರಾದ್ರೂ ಹೇಳ್ಕೊಡ್ಬೇಕಾ ನಮ್ಗೆ? ಓನಾಗಿ ಕ್ರಿಯೇಟ್ ಮಾಡಬೇಕು. ನೀವು ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಳಿ, ಆಯ್ತಾ? ಯಾವ ರೀತಿ ಅನ್ನೋದು ತಿಳ್ಕೊಂಡು ಡೆಮೋ ಆಗಿ ನೀವು ಅದನ್ನ ಚೆಕ್ ಮಾಡಿಕೊಂಡು ಮತ್ತೆ ನೀವೇ ಓನಾಗಿ ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡಿ. ನೀವು ಓನಾಗಿ ಸಂಕಲ್ಪಗಳನ್ನ ಮಾಡೋದು ಯಾವಾಗ ಕಲಿಯೋದು? ಬರೀ ಕಾಮೆಂಟ್ರಿ ಇಲ್ಲ ಅಂದ್ರೆ ಕೆಲವರು ಯೋಗನೆ ಮಾಡೋದಕ್ಕಾಗೋದಿಲ್ಲ ಅಂತಾರೆ. ಹೌದು, ಆ ತಕ್ಷಣಕ್ಕೆ ಅನುಭವ ಆಗತ್ತೆ, ಆದ್ರೆ ಸದಾಕಾಲಿಕವಾಗಿ ಅನುಭವ ಆಗಲ್ಲ ನಿಮ್ಗೆ. ಅದು ಜಮಾ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸದಾಕಾಲಿಕವಾಗಿ ಜಮಾ ಆಗೋದಿಲ್ಲ. ನಾನು ಓನಾಗಿ ಅದು ಸತ್ಯವಾದದ್ದು. ಓನಾಗಿ ಈಗ ನೋಡಿ, ಹೊರಗಡೆ ಶ್ಲೋಕಗಳು, ಮಂತ್ರಗಳು, ಈಗ ನೋಡಿ ಅವೆಲ್ಲ ಯಾರೋ ಬರೆದಿರುವಂತದ್ದು, ಯಾರೋ ಅವುಗಳನ್ನ ತಗೊಂಡು ನಾವು ಪಠಿಸ್ತಿದ್ವಿ ಮೊದಲು ಅಲ್ವಾ? ಪಠಿಸ್ತಿದ್ವಿ. ಅದು ಯಾರೋ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಹಾಗಲ್ಲ. ಡೈರೆಕ್ಟ್ ಬಾಬಾ ಇದ್ದಾರೆ ನಮಗೆ. ಅವರು ಸಂಬಂಧ ಅವರು ನಮಗೆ ತಂದೆ ತಾಯಿ, ಬಂಧು ಬಳಗ, ಪತಿ, ಸಖ ಅಲ್ವಾ, ಪ್ರಿಯತಮ, ಸಜನ್ ಎಲ್ಲನೂ ಸಹ ಅವರೇ ಆಗಿದ್ದಾರೆ ನಮಗೆ. ಅವ್ರ ಜೊತೆ ನಮ್ಮ ಭಾವನೆಗಳನ್ನ, ನಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕಲ್ವಾ ನಾವು? ನಮ್ಮ ಹೃದಯದಿಂದ ಓನಾಗಿ ನಾವು ಮಾತಾಡ್ಬೇಕು. ನನ್ಗೇನು ಬೇಕೋ ಅದ್ ನಾನು ಹೇಳ್ಬೇಕು ಅವ್ರಿಗೆ. ಯಾರೋ ಹೇಳಿರೋದನ್ನ ಕಾಪಿ ಮಾಡ್ಕೊಂಡು ನಾನು ಹೇಳೋದಲ್ಲ. ನನಗೇನು ಬೇಕೋ ಅದನ್ನ ನಾನು ಮಾತಾಡ್ಬೇಕು. ಒಂದ್ ಅಂಗಡಿಗೆ ಹೋಗ್ತೀರಾ ಅಂದ್ರೆ ನಿಮಗೆ ಏನ್ ಬೇಕೋ ಅದನ್ನ ತಗೋತೀರಾ. ಯಾರೋ ಹೇಳಿದ್ರು ಅಂತ ಏನನ್ನೋ ತಗೊಳಲ್ಲ ನೀವು. ನಿಮಗೆ ಏನ್ ಅವಶ್ಯಕತೆ ಇದೆ ಅದನ್ನೇ ನೀವು ತಗೊಳ್ತೀರಾ. ಇಲ್ಲಿ ನಮಗ ಅವಶ್ಯಕತೆ, ಆತ್ಮಕ್ಕೆ ನಮಗೇನು ಬೇಕು ಆ ತಕ್ಷಣಕ್ಕೆ ನೋಡಿ, ಆ ತಕ್ಷಣಕ್ಕೆ ನಿಮಗೆ ಅನುಭವ ಆಗ್ಬೋದು. ಅದು ಜಮಾ ಆಗ್ಬೇಕಲ್ಲ, ಶಕ್ತಿ ಅದು ಜಮಾ ಆಗ್ಬೇಕಲ್ಲ, ಅನುಭವ ನಮಗೆ ಸದಾಕಾಲಿಕವಾಗಿ ಆಗೋ ತರ ಆಗ್ಬೇಕಲ್ಲ. ಕಾಮೆಂಟ್ರೀಸ್ ಅನ್ನ ಕೇಳಿ ತಪ್ಪಿಲ್ಲ. ಯಾಕಂದ್ರೆ ಅದು ಕಾಮೆಂಟ್ರೀಸ್ ಹಾಕಿದೆ ಅಂದ್ರೆ ಕೆಲವ್ರು ಗೊತ್ತಾಗೋದಿಲ್ಲ ಯಾವ ರೀತಿ ಏನು ಅನ್ನೋದು ಅಂತ. ಅದು ಬಾಬಾ ಮಾಡಿಸಿದ್ದಾರೆ. ಅದನ್ನ ಕೇಳಬೇಕು. ಓ ಈ ರೀತಿನಾ ಅಂತ ಅರ್ಥ ಮಾಡ್ಕೊಂಡು ನೀವೇ ಓನಾಗಿ ನಿಮ್ಮ ಸಂಕಲ್ಪಗಳು, ನಿಮ್ಮ ಪ್ರೀತಿಯಿಂದ ನೀವು ನಿಮ್ಮ ಭಾವನೆಗಳನ್ನ ನೀವು ವ್ಯಕ್ತಪಡಿಸಿ ಬಾಬಾರವರ ಮುಂದೆ. ನಿಮ್ಮ ಮನಸ್ಸಲ್ಲಿರೋದನ್ನ ಮಾತಾಡಿ. ನಿಮ್ಮ ಮನಸ್ಸಲ್ಲಿರೋದನ್ನ, ನಿಮ್ಮ ಭಾವನೆಗಳನ್ನ ತಿಳಿಸಿ ಬಾಬಾರವರಿಗೆ. ಜಸ್ಟ್ ಡೆಮೋ ಅಷ್ಟೇನೆ ಅದು ಕಾಮೆಂಟ್ರೀಸು. ಅದು ಓನಾಗಿ ನಾವೇ ಮಾಡಬೇಕು. ಕಾಮೆಂಟ್ರಿ ಕೊಟ್ರೆ ನಾವು ಯೋಗ ಮಾಡೋದು. ಅಡಿಕ್ಟ್ ಮಾತ್ರ ಯಾವತ್ತೂ ಆಗ್ಬೇಡಿ. ಯಾರೋ ಹೇಳ್ಕೊಟ್ಟಿದ್ದನ್ನ ನಾನು ಅದನ್ನೇ ಕಾಪಿ ಮಾಡಿ ಅವ್ರ ಹತ್ರ ಹೇಳ್ತೀನಿ ಅಂದ್ರೆ ಅದು ನನ್ನ ಮನಸ್ಸಿಂದ ಬಂದಿರೋದಲ್ಲ. ಅದು ನನ್ನ ಹೃದಯದಿಂದ, ಅವ್ರ ಮೇಲೆ ಪ್ರೀತಿಯಿಂದ ಬಂದಿರುವಂತ ಸತ್ಯವಾದ ಭಾವನೆಗಳಲ್ಲ. ಅದು ನನ್ನ ಮನಸ್ಸಿನ ಭಾವನೆಗಳಲ್ಲ. ಅದು ನೀವೇ ಓನಾಗಿ ಸಂಕಲ್ಪಗಳ ಮೂಲಕ ಪ್ರೀತಿಯಿಂದ ಬಾಬಾರವ್ರ ಹತ್ರ ಮಾತಾಡೋದಕ್ಕೆ, ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ, ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ಟ್ರೈ ಮಾಡಿ. ನಿಮ್ಮನ್ನು ಇನ್ನೂ ಹತ್ರ ತಗೊಳ್ತಾರೆ ಬಾಬಾ. ಆಗ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಬಾಬಾರವ್ರ ಹತ್ರ ನೀವು ಹೇಳ್ಕೊತೀರಾ, ನೀವು ಮಾತಾಡ್ತೀರಾ ಬಾಬಾರವ್ರ ಹತ್ರ ಅಂದ್ರೆ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗತ್ತೆ. ಎಷ್ಟು ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ನೀವು ಹೇಳ್ಕೊಳ್ಳೋದು ಬೇರೆ, ಬೇರೆಯವ್ರ ಮನಸ್ಸಲ್ಲಿರೋದು ಅದನ್ನ ನೀವು ಹೇಳೋದು ಬೇರೆ ಅಲ್ವಾ? ಎಷ್ಟು ವ್ಯತ್ಯಾಸ ಇದೆ ಅಲ್ಲ ಅದಕ್ಕೆ.
ದೇವಸ್ಥಾನಕ್ಕೆ ಹೋದ್ರು ಕೂಡ ನೀವು ಭಕ್ತಿ ಮಾರ್ಗದಲ್ಲಿ ದೇವಸ್ಥಾನಕ್ಕೆ ಹೋದ್ರು ಕೂಡ ನಿಮ್ಮ ಮನಸ್ಸಲ್ಲಿರೋದನ್ನೇ ತಾನೇ ನೀವು ಮಾತಾಡ್ತಿದ್ರಿ. ಯಾರೋ ಹೇಳ್ಕೊಟ್ಟಿದ್ದೇನೆ ಮಾತಾಡ್ತಿರ್ಲಿಲ್ಲ ಅಲ್ವಾ? ನಿಮಗೇನು ಬೇಕು, ನಿಮಗೇನು ಅವಶ್ಯಕತೆ ಇದೆ, ನೀವು ಯಾವ ರೀತಿ ಮಾತಾಡಬೇಕು ಅಲ್ವಾ? ಕೆಲವ್ರು ಕಣ್ಣೀರು ಹಾಕ್ತಾರೆ, ಕೆಲವ್ರು ಖುಷಿಯಿಂದ ಕೇಳ್ಕೊತಾರೆ, ಕೆಲವ್ರು ಕಣ್ಣೀರು ಹಾಕ್ತಾ ಕೇಳ್ಕೊತಾರೆ ಅಲ್ವಾ? ಅವ್ರ ಭಾವನೆಗಳು ಮನಸ್ಸಿಂದ ಸತ್ಯವಾಗಿ ಹೇಗೆ ಈಚೆ ಬಂದ್ಬಿಡತ್ತೆ. ಯಾರೋ ಆ ದೇವತೆಗಳು ಗೊತ್ತಿಲ್ಲ, ಅವ್ರ ಪರಿಚಯ ಇಲ್ಲ, ಆದ್ರೂ ಅವ್ರ ಮುಂದೆ ಹೋಗಿ ಮಾತಾಡ್ತಾ ಇದ್ವಿ ಅಲ್ವಾ ಭಕ್ತಿ ಮಾರ್ಗದಲ್ಲಿ. ಈಗ ಡೈರೆಕ್ಟ್ ಬಾಬಾ ಬಂದ್ಬಿಟ್ಟಿದ್ದಾರೆ, ಮಾತಾಡ್ರಲ್ಲ. ಈಗ ಮಾತಾಡಿ, ಮನಸ್ಸಿಂದ ಮಾತಾಡಿ ಬಾಬಾರವ್ರ ಹತ್ರ. ಫ್ರೆಂಡ್ ಆಗಿ ಮಾಡ್ಕೊಂಡು ಮಾತಾಡಿ ಅವ್ರ ಹತ್ರ. ಫ್ರೆಂಡ್ ಆದ್ರೆ ನೀವು ಎಷ್ಟು ಶೇರ್ ಮಾಡ್ಕೊತೀರಲ್ಲ ಅವ್ರ ಹತ್ರ, ನೀವು ಯಾವುದು ಸಹ ರಹಸ್ಯನೇ ಇರೋದಿಲ್ಲ, ಗುಟ್ಟೆ ಇರೋದಿಲ್ಲ ಅಲ್ವಾ? ಅಷ್ಟು ಯಾವುದು ಹೈಡೇ ಮಾಡೋದಿಲ್ಲ ನೀವು, ಆ ರೀತಿ ಹೇಳ್ತಿರ್ತೀರಲ್ಲ ಫ್ರೆಂಡ್ಸ್ ಹತ್ರ. ಅಪ್ಪ ಮಾತ್ರ ಮುಚ್ಚಿಟ್ರು ಕೂಡ ಫ್ರೆಂಡ್ಸ್ ಹತ್ರ ಏನು ಮುಚ್ಚಿಡೋದಿಲ್ಲ ಅಲ್ವಾ? ಮತ್ತೆ ಫ್ರೆಂಡ್ ಆಗಿ ಮಾಡ್ಕೊಳ್ಳಿ ಬಾಬಾರವರನ್ನ, ಮಾತಾಡಿ ಅವ್ರ ಹತ್ರ. ಎಲ್ಲಾದ್ರೂ ಜೊತೆಗೆ ಹೋಗ್ಬೇಕಾದ್ರೆ ಕರ್ಕೊಂಡೋಗಿ ಫ್ರೆಂಡ್ ಆಗಿ ಮಾತಾಡಿ ಅವ್ರ ಹತ್ರ. ಅವರ ಜೊತೆ ಒಂದು ಅನುಭವ ಮಾಡ್ಕೊಳ್ಳಿ, ಜೊತೆಗಾರನನ್ನಾಗಿ ಮಾಡ್ಕೊಳ್ಳಿ, ಸಂಗಾತಿಯನ್ನಾಗಿ ಮಾಡ್ಕೊಳ್ಳಿ, ಸಹಚರರನ್ನಾಗಿ, ಕಂಪ್ಯಾನಿಯನ್ನಾಗಿ ಮಾಡ್ಕೊಳ್ಳಿ. ಪ್ರತಿ ಒಂದು ಸೆಕೆಂಡಲ್ಲೂ ಅವರನ್ನ ಕಂಪ್ಯಾನಿಯನ್ನಾಗಿ ಮಾಡ್ಕೊಳ್ಳಿ. ಅವ್ರ ಮೇಲೆ ಪ್ರೀತಿ ಆಗ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರ ಜೊತೆ ಸ್ನೇಹ ಬೆಳೀತಾ ಹೋಗುತ್ತೆ, ಆಗ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರ ಜೊತೆ ಬೆರಿಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಸುತ್ತಾಡ್ಬೇಕು, ಅವ್ರ ಜೊತೆ ತಿನ್ಬೇಕು, ಅವ್ರ ಜೊತೆ ಮಲಗಬೇಕು ಅಲ್ವಾ? ಫ್ರೆಂಡ್ಸ್ ಅಂದ್ರೆ ಹಾಗೆ ತಾನೆ, ಜೊತೆಲ್ಲೇ ಮಲಗ್ತಾರೆ, ಜೊತೆಲ್ಲೇ ತಿಂತಾರೆ, ಓಡಾಡ್ತಾರೆ, ಹೇಗಿರ್ತಾರೆ. ಆಗ ಅವ್ರಿಬ್ಬರ ಮಧ್ಯೆ ಪ್ರೀತಿ, ಒಂದು ಬಾಂಧವ್ಯ ಸ್ಟ್ರಾಂಗ್ ಆಗಿ ಬೆಳೆಯುತ್ತಲ್ಲ. ಹಾಗೆ ಬಾಬಾರ ಜೊತೆ ಮಾಡಿ ನೀವು. ಆತ್ಮಕ್ಕೆ ಪರಮಾತ್ಮನೇ ಎಲ್ಲ, ಮತ್ತೆ ಅವ್ರ ಜೊತೆ ಮಾಡಿ ಎಲ್ಲವನ್ನ. ನೀವು ವಾಶ್ರೂಮ್ಗೆ ಹೋದ್ರು ನನ್ನ ನೆನಪು ಮಾಡಿ, ನಿಮಗೆ ಶಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಬಾಬಾ ಒಂದು ಮುರುಳಿಯಲ್ಲಿ. ನೀವು ಲೆಟ್ರಿನಲ್ಲಿ ಕೂತ್ಕೊಂಡು ನನ್ನ ನೆನಪು ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಬಾಬಾ ಎಷ್ಟು ಎಷ್ಟು ಇದು ಕೊಟ್ಟಿದ್ದಾರೆ ನೋಡಿ, ಸಲಿಗೆ ಕೊಟ್ಟಿದ್ದಾರೆ ನೋಡಿ ನಮ್ಮನ್ನ ನೆನಪು ಮಾಡೋದು. ಪ್ರತಿ ಸೆಕೆಂಡ್ ನೆನಪು ಮಾಡ್ಬೇಕಂದ್ರೆ ಇನ್ನು ಹೇಗೆ? ಪ್ರತಿ ಸೆಕೆಂಡ್ ಅವರನ್ನ ನೆನಪು ಮಾಡಿ. ಯಾವುದ್ರಲ್ಲೂ ಇಲ್ಲಿ ಭೇದ ಭಾವ ಇಲ್ಲ, ಯಾವುದರಲ್ಲೂ ದೂರ ಮಾಡಕ್ ಹೋಗ್ಬೇಡಿ. ಬಾಬಾ ನೆನಪು ಅಂದ್ರೇನೆ ಪ್ರತಿ ಸೆಕೆಂಡ್ ಇರುವಂತದ್ದು. ಯಾವುದು ಪರಿಸ್ಥಿತಿ ಬಂತು ಅಂತ ಸ್ಟಾಪ್ ಮಾಡೋದಲ್ಲ, ಯಾವುದೋ ಒಂದು ವಿಘ್ನ ಬಂತು ಅಂತ ಸ್ಟಾಪ್ ಮಾಡೋದಲ್ಲ, ಸಮಸ್ಯೆ ಬಂತು ಅಂತ ಸ್ಟಾಪ್ ಮಾಡೋದಲ್ಲ. ಪ್ರತಿ ಸೆಕೆಂಡು ಕಷ್ಟದಲ್ಲೂ ಸುಖದಲ್ಲೂ ಅವರು ನಮ್ಗೆ ಜೊತೆಲಿರ್ಬೇಕು. ಅದು ಸತ್ಯವಾದಂತಹ ಸ್ನೇಹ, ಸತ್ಯವಾದಂತಹ ಪ್ರೀತಿ, ಸತ್ಯವಾದಂತಹ ಸಂಬಂಧ ಅಲ್ವಾ? ಈಗ ಹೊರಗಡೆನೆ ಆಗ್ಲಿ ಲೌಕಿಕದವರ ಜೊತೆ, ಈಗ ಫ್ರೆಂಡ್ಶಿಪ್ ಅಂದ್ರೆ ಕಷ್ಟ ಇದ್ದಾಗ ದೂರ ಹೊರಟೋಗ್ಬಿಡೋದು, ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಜೊತೆಲಿರೋದು. ಅದನ್ನ ಯಾರಾದ್ರೂ ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳ್ತಾರ? ಸತ್ಯವಾದ ಒಂದು ಗೆಳೆತನ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಅಲ್ಲೇ ನಾವು ನಂಬೋದಿಲ್ಲ. ಭಗವಂತ ಹೇಗ್ ನಂಬಿಡ್ತಾರೆ ನಮ್ಮನ್ನ? ಅಲ್ಲೇ ನಾವು ಇಷ್ಟಪಡೋದಿಲ್ಲ. ಲೌಕಿಕದಲ್ಲೇನೆ ನಾವು ಸತ್ಯವಾದ ಒಂದು ಸ್ನೇಹ ಇಲ್ಲ ಅಂದ್ರೆ ನಾವು ಅದು ಒಪ್ಕೊಳ್ಳೋದಿಲ್ಲ. ನೀನು ಸಮಯ ಸಾಧಕ, ನೀವು ಬೇಕಾದಾಗ ಮಾತ್ರ ಮಾತಾಡ್ತೀಯ, ಆ ತರ ಈ ತರ ಅಂತೆಲ್ಲ ನಾವು ಹೇಗೆ ಇದ್ ಮಾಡ್ತೀವಿ. ಮತ್ತೆ ಭಗವಂತ ಹೇಗ್ ನಮ್ಮನ್ನ ಸ್ವೀಕಾರ ಮಾಡ್ತಾರೆ? ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಮಾಡುವಂಥದ್ದು. ಇವೆಲ್ಲ ನಮ್ಮಲ್ಲಿ ಚೇಂಜಸ್ ಬರಬೇಕು. ಅವ್ರ ಜೊತೆ ಮಲಗಿದಾಗ ಅವ್ರ ಜೊತೆ ಮಲಗೋದು, ಎದ್ದಾಗ ಅವ್ರ ಜೊತೆ ಎದ್ದೇಳೋದು, ಅರ್ಥ ಆಯ್ತಾ? ತಿನ್ನೋವಾಗ ಏನೇ ಕೆಲಸ ಕಾರ್ಯ ಕಂಪ್ಯಾನಿಯನ್ನಾಗಿ ಮಾಡ್ಕೊಂಬಿಡಿ, ಅವರನ್ನ ಜೊತೆಲಿ ಇಟ್ಕೊಬಿಡಿ, ಜೊತೆಗಾರನನ್ನಾಗಿ ಇಟ್ಕೊಂಬಿಡಿ. ಅವ್ರ ಜೊತೆ ಸ್ನೇಹ ಬೆಳೆಯುತ್ತೆ ನಿಮ್ಗೆ. ಅವಾಗ ಒಂದು ಸೆಕೆಂಡ್ ಅವರನ್ನ ಬಿಟ್ಟಿರಕ್ಕಾಗಲ್ಲ ನಿಮ್ಮಿಂದ. ನೀವೇ ಪ್ರಾಕ್ಟೀಸ್ ಮಾಡಿ, ಪ್ರಯತ್ನ ಪಟ್ಟು ಇದನ್ನ ಅಭ್ಯಾಸ ಮಾಡಿ ನೋಡಿ, ನಿಮಗೆ ಅನುಭವ ಆಗತ್ತೆ. ಬಾಬಾ ಬಿಟ್ರೆ ಬೇರೆ ಬರೋದೇ ಇಲ್ಲ ನಿಮಗೆ. ಆಗ ಪ್ರತಿ ಎದ್ರು ಕೂತ್ರು ಬಾಬಾ ನನ್ನ ಜೊತೆ, ಬಾಬಾ ಕೂತಿದ್ದಾರೆ, ಬಾಬಾ ನನ್ನ ಜೊತೆ ಎದ್ದೇಳಿದ್ರು. ಅಭ್ಯಾಸ ಬೇಕು, ಒಂದೇ ಸರಿಗೆ ಬರೋದಿಲ್ಲ, ಅರ್ಧಕಲ್ಪದ್ದಿದು. ಅರ್ಥ ಆಯ್ತಾ? ದೇಹಾಭಿಮಾನ, ಈ ವಿಸ್ಮೃತಿ ಅನ್ನುವಂಥದ್ದು ಅದು ಈಸಿಯಾಗಿ ಹೋಗೋದಿಲ್ಲ. ಬಟ್ ನಮ್ಗೆ ಪ್ರಾಕ್ಟೀಸ್ ಬೇಕು. ಎಷ್ಟು ನಮಗೆ ಲಗನ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಧೈರ್ಯ ಇರುತ್ತೆ, ಅಷ್ಟು ಬಾಬಾ ಶಕ್ತಿ ಕೊಟ್ಟು ಮಾಡಿಸ್ತಾರೆ. ಇದು ನಮಗೆ ಬೇಕು. ಇದೆಲ್ಲನೂ ಸಹ ಎಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ಸಂಬಂಧ ಇರುತ್ತೆ, ಸತ್ಯವಾದದ್ದಿರುತ್ತೆ ಅಲ್ಲಿ. ಅದೇ ಬಾಬಾ ಕೇಳ್ತಾರೆ. 100% ಸಂಪೂರ್ಣವಾದ ಸ್ನೇಹ, ಸಂಬಂಧ, ಪ್ರೀತಿಯನ್ನ ಬಾಬಾ ಬಯಸ್ತಾರೆ. ಆ ಭಾವನೆಗಳನ್ನ ಬಾಬಾ ಬಯಸ್ತಾರೆ.
ಪರ್ಸೆಂಟೇಜ್ ಅಲ್ಲಿ ಬಯಸೋದಿಲ್ಲ ಬಾಬಾ. ಅವ್ರ ಮೇಲೆ ನಮಗ್ ಪ್ರೀತಿ ಇದೆ ಅಂದ್ರೆ ನಮ್ಮ ಮೇಲೇನೂ ಅವ್ರ ಪ್ರೀತಿ ಇರುತ್ತೆ. ಅವ್ರ ಹೃದಯದಲ್ಲಿ ನಾವ್ ಇರ್ತೀವಿ. ಅಲ್ವಾ? ಇದೆಲ್ಲವನ್ನ ನಾವು ದಿನ ಬೆಳೆಸ್ಕೊಳ್ತಾ ಹೋಗ್ಬೇಕು. ದೇಹದಾರಿಗಳಾಗಿರೋದ್ರಿಂದ ದೇಹದಲ್ಲಿ ಇದೀವಿ ನಾವು, ದೇಹದ ಸ್ಮೃತಿ ಇರೋದ್ರಿಂದ ಆತ್ಮಿಕ ಅಭ್ಯಾಸ ತುಂಬಾ ಕಷ್ಟ ಹಾಕೋರೆ ಅಂತ ಹೇಳೋರಿದ್ದಾರೆ. ನಿರಾಕಾರಿ ಅಭ್ಯಾಸ ನಮಗ್ ಬರೋದಿಲ್ಲ. ಸೂಕ್ಷ್ಮತನಕ್ಕೆ ಹೋಗ್ತೀವಿ, ಬೇಕಾದ್ರೆ ಅಲ್ಲಿ ಹೋಗಿ ಬ್ರಹ್ಮ ಬಾಬಾ ಅವರ ಮೂಲಕ ನಾವು ದೃಷ್ಟಿ ತಗೊಳ್ತೀವಿ, ಅದೆಲ್ಲ ಮಾಡ್ತೀವಿ. ಆತ್ಮಿಕವಾಗಿ ನಿರಾಕಾರ ಸ್ಮೃತಿಯಲ್ಲಿ ಬರೋದಕ್ಕೆ, ಆ ಸ್ಥಿತಿಯಲ್ಲಿ ಬರೋದಕ್ಕೆ ಕಷ್ಟ ಆಗತ್ತೆ. ಬಾಬಾ ನಿರಾಕಾರಿ, ನಾವು ನಿರಾಕಾರಿಗಳೇ. ಈಗ ನಮಗೆ ಈ ಶರೀರ ಇರುವಂತದ್ದು ಸೇವಾರ್ಥವಾಗಿ, ವಿಶ್ವ ಕಲ್ಯಾಣಾರ್ಥವಾಗಿ. ನಾವು ಆತ್ಮಗಳೇ. ಮತ್ತೆ ಅದರ ಅಭ್ಯಾಸವನ್ನೇ ನಾವು ಜಾಸ್ತಿ ಮಾಡಿಲ್ಲ ಅಂದ್ರೆ ಮತ್ತೆ ಆತ್ಮಕ್ಕೆ ತಂದೆ ಆಗಿರೋ ನಿರಾಕಾರನ ಮೇಲೆ ಹೇಗೆ ಪ್ರೀತಿ ಬರಕ್ಕೆ ಸಾಧ್ಯ, ಸ್ನೇಹ ಬೆಳೆಸೋದಕ್ಕೆ ಸಾಧ್ಯ? ಆತ್ಮ ಅಂದಾಗ ಪರಮಾತ್ಮ, ದೇಹ ಅಂದಾಗ ದೇಹದಾರಿಗಳಿರ್ತಾರೆ. ಇದು ಕಾಮನ್. ಅಂತಿಮದಲ್ಲಿ ಪಶ್ಚಾತ್ತಾಪ ಪಡೋದು ಎಷ್ಟೊತ್ತು ಇಲ್ಲ, ಅದು ತುಂಬಾ ನರಕ. ಅಂತಿಮದಲ್ಲಿ ಪಶ್ಚಾತ್ತಾಪ ಪಡೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಮಗೆ ಶಕ್ತಿಶಾಲಿ ಯೋಗ ಬೇಕು. ಗುಣಗಳನ್ನು ಕೂತ್ರೆ, ಆತ್ಮದ ಸ್ಮೃತಿಯಲ್ಲಿ ಕೂತು ಬಾಬಾ ಅವರ ಸ್ಮೃತಿಯಲ್ಲಿ ಕೂತ್ ಬಿಟ್ರೆ ನಾನು ಬಾಬಾ ಇಬ್ರು ಅಷ್ಟೇ. ಯೋಗದಲ್ಲಿ ಕೂತಿದೀವಿ ಅಂದ್ರೆ ಉಳಿದಿರೋ ಸಂಕಲ್ಪಗಳೆಲ್ಲನೂ ಶಾಂತ ಆಗ್ಬಿಡ್ಬೇಕು. ಯಾವುದೇ ಸಂಕಲ್ಪ ವ್ಯರ್ಥ ಸಂಕಲ್ಪ, ದೇಹದ ಬಗ್ಗೆ, ಈ ಪ್ರಪಂಚದ ಬಗ್ಗೆ, ಸೇವೆ ಬಗ್ಗೆ, ಯಾವುದ್ರ ಬಗ್ಗೆನೂ ಸಂಕಲ್ಪಗಳು ನಡಿಬಾರ್ದು. ಶಾಂತ ಆಗ್ಬಿಡ್ಬೇಕು. ಮತ್ತೆ ಬಾಬಾ ಮತ್ತೆ ನಾನು, ಈ ಒಂದೇ ಸಂಕಲ್ಪ ಇರಬೇಕು. ನಾನು ಮತ್ತೆ ಬಾಬಾ, ಈ ಒಂದೇ ಸಂಕಲ್ಪ ಇರಬೇಕು. ಅದನ್ನೇ ಶಕ್ತಿಶಾಲಿ ಯೋಗ ಅನ್ನೋದು. ಬಾಬಾರವರ ಮಿಲನದ ಒಂದು ಅನುಭೂತಿ ಬಿಟ್ರೆ ಉಳಿದಿರೋ ಸಂಕಲ್ಪಗಳೆಲ್ಲವೂ ಮರ್ಜಾಗ್ಬಿಡ್ಬೇಕಲ್ಲಿ. ನಾನು ಬಾಬಾ ಅವ್ರನ್ನ ಮಿಲನ ಮಾಡ್ತಿದ್ದೀನಿ ಪ್ರೀತಿಯಿಂದ ಪರಂಧಾಮದಲ್ಲಿ, ಆಯ್ತಾ? ಅಷ್ಟು ಬಿಟ್ರೆ ಬೇರೆ ಉಳಿದಿರೋ ಎಲ್ಲಾ ಸಂಕಲ್ಪಗಳು ಮರ್ಜಾಗ್ಬಿಡ್ಬೇಕು. ಅದೇ ಶಕ್ತಿಶಾಲಿ. ಅದನ್ನೇ ಯೋಗಾಗ್ನಿ ಅನ್ನೋದು, ಅದನ್ನೇ ಜ್ವಾಲಾರೂಪ ಅನ್ನೋದು, ಜ್ವಾಲಾರೂಪ ಸ್ಮೃತಿ ಅನ್ನೋದು. ಅದರ ಮೂಲಕನೇ ನಮ್ಮ ಪರಿವರ್ತನೆ ಆಗೋದು. ಅವರ ಸಮಾನ ಮಾತು, ಅವರ ಸಮಾನ ಕರ್ತವ್ಯ, ಅವರ ಸಮಾನವಾದ ಒಂದು ಸ್ಮೃತಿ, ಅವರ ಸಮಾನವಾದ ಒಂದು ಸಂಕಲ್ಪ, ದೃಷ್ಟಿ, ವೃತ್ತಿ, ಅವರ ಸಮಾನವಾದಂತಹ ಬೇಹದ್ದಿನ ಸೇವಾದಾರಿ, ವಿಶ್ವ ಕಲ್ಯಾಣಕಾರಿ ಸ್ಮೃತಿ ಎಲ್ಲವೂ ಅವರ ಸಮಾನವಾಗಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಹಳೆಯದೆಲ್ಲವೂ ಮರ್ಜಾಗ್ಬಿಡತ್ತೆ, ಪರಿವರ್ತನೆ ಆಗ್ಬಿಡತ್ತೆ. ಈ ಯೋಗದಿಂದ ಮಾತ್ರ. ಪರಂಧಾಮಕ್ಕೆ ಹೋಗಿರ್ತೀವಿ, ಅದು ಯಾವಾಗ ಬಂದಿರ್ತೀವೋ ಕೆಳಗಡೆ ಗೊತ್ತಿರಲ್ಲ. ಕೆಳಗಡೆ ಅಂದ್ರೆ ಅದು ಎಲ್ಲೆಲ್ಲೋ ಹೊರಟೋಗಿರತ್ತೆ. ಮನಸ್ಸು ಬುದ್ಧಿ, ಶರೀರ ಮಾತ್ರ ಅಲ್ಲಿ ಇರುತ್ತೆ ಅಷ್ಟೇ. ಮನಸ್ಸು ಬುದ್ಧಿ ಎಲ್ಲೆಲ್ಲೋ ಹೊರಟೋಗಿರತ್ತೆ. ಹೆಚ್ಚಿಗೆ ವ್ಯರ್ಥ ಸಂಕಲ್ಪಗಳು ಜಾಸ್ತಿ ಬರುತ್ತೆ. ಬಾಬಾ ಹೇಳಿದಾರಲ್ಲ, ಜ್ಞಾನದಲ್ಲಿ ವಿಘ್ನ ಕಡಿಮೆ, ಯೋಗದಲ್ಲೇನೆ ವಿಘ್ನ ಜಾಸ್ತಿ ಅಂತ. ಮಾಯ ಅದರಲ್ಲೇ ಬರೋದು ಜಾಸ್ತಿ. ಅವರನ್ನು ನಾವು ಬಾಳ ಸಂಗಾತಿ, ಜೀವನ ಸಂಗಾತಿ, ಲೈಫ್ ಪಾರ್ಟ್ನರ್ ಆಗಿ ನಾವು ಅವ್ರನ್ನ ಮಾಡ್ಕೊಳ್ಳೇಬೇಕು. ಸಹಚರನನ್ನಾಗಿ, ಕಂಪ್ಯಾನಿಯನ್ ಆಗಿ ಅವರನ್ನು ನಾವು ಮಾಡ್ಕೊಂಡಾಗ ಪ್ರತಿಯೊಂದು ಕಾರ್ಯದಲ್ಲೂ ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಅನುಭವ ನನಗಾಗ್ತಿದೆ ಅಂದ್ರೆ ಈಸಿ. ಅಮೃತ ವೇಳೆ ಶಕ್ತಿಶಾಲಿ ಯೋಗ ಈಸಿಯಾಗತ್ತೆ. ಮತ್ತೆ ಆ ದಿನವೆಲ್ಲನೂ ಸಹ ಶಕ್ತಿಶಾಲಿ ಸ್ಥಿತಿ ಸ್ಮೃತಿ ಇರುತ್ತೆ. ಆತ್ಮಿಕವಾಗಿನೇ ನೀವು ಕರ್ಮಯೋಗಿಯಾಗಿನೇ ನೀವು ಕರ್ಮಗಳನ್ನ ಮಾಡ್ತಿರ್ತೀರಾ. ಮಾಡಿಸುವಂತವ್ರು ಸ್ಮೃತಿ ಇರುತ್ತೆ, ನಿಮಿತ್ತವಾಗಿ ನೀವು ಮಾಡ್ತಾ ಹೋಗ್ತೀರಾ. ಮತ್ತೆ ಮಲಗುವಾಗೂ ಸಹ ಅದೇ ಇರುತ್ತೆ. ಬಾಬಾರಿಗೆಲ್ಲ ಚಾಟ್ ಎಲ್ಲ ಒಪ್ಸಿ ಮತ್ತೆ ಮಲಗುತ್ತೀರಾ, ಥ್ಯಾಂಕ್ಸ್ ಹೇಳಿ, ಎಲ್ಲ ಗುಡ್ ನೈಟ್ ಹೇಳಿ ಬಾಬಾರ ಜೊತೆಯಲ್ಲೇನೆ ಮಡಿಲಲ್ಲಿ.
ಮತ್ತೆ ಅಮೃತ ವೇಳೆ ಮತ್ತೆ ಎದ್ದೇಳ್ತೀರ, ಮತ್ತೆ ಶಕ್ತಿಶಾಲಿ ಯೋಗ, ಅದೇ ರೂಟೀನ್ ಆಗ್ಬಿಡುತ್ತೆ. ಪರಮಾತ್ಮನನ್ನ ನೀವು ಕಟ್ಟಾಕ್ಬೇಕು ಅಂದ್ರೆ ಕೇವಲ ನಿರಾಕಾರಿ ಅಭ್ಯಾಸದಿಂದ ಮಾತ್ರ ನೀವು ಅವರನ್ನ ಹಿಡ್ಕೋಬೇಕು. ಅಂದ್ರೆ ನಿರಾಕಾರಿ ಸ್ಮೃತಿಯಿಂದ ನಿರಾಕಾರಿ ತಂದೆಯನ್ನು ನಾವು ನೆನಪು ಮಾಡಬೇಕು. ಆಗ ಅವ್ರ ಮೇಲೆ ಅವ್ರ ಜೊತೆ ಸ್ನೇಹ ಬೆಳೆಯುತ್ತಲ್ಲ, ಆಗ ಪ್ರೀತಿ ಬರುತ್ತೆ, ಆಗ ನೆನಪು ಮಾಡೋದಕ್ಕೆ ಈಸಿ ಆಗ್ಬಿಡತ್ತೆ. ಕೂತ್ಕೊಂಡಿದ ತಕ್ಷಣ ಪರಂಧಾಮಕ್ಕೆ ಒಂದು ಸೆಕೆಂಡಲ್ಲಿ ಹೊರಟೋಗ್ಬೋದು, ಒಂದು ಸೆಕೆಂಡಲ್ಲಿ ನಾವು ಚೆನ್ನಾಗಿ ಸ್ಥಿತ ಆಗಬಹುದು. ಸ್ಮೃತಿಯಲ್ಲಿ ಶಕ್ತಿಶಾಲಿ ಯೋಗನೂ ಅವಾಗತ್ತೆ, ಅನುಭವ ಆಗತ್ತೆ, ಆತ್ಮದ ಅನುಭವನೂ ಆಗ್ತಾ ಹೋಗುತ್ತೆ. ಪರಮಾತ್ಮನ ಗುಣಗಳ ಶಕ್ತಿಗಳ ಅನುಭವನೂ ಆಗ್ತಾ ಹೋಗುತ್ತೆ. ಯೋಗದಲ್ಲಿ ಕಲ್ಲರ್ ಕಿರಣಗಳ ಅನುಭವ, ಕಲ್ಲರ್ ವೈಬ್ರೇಷನ್ಸ್ ತರಂಗಗಳು ಹರಡುವಂತ ಅನುಭವ, ಆತ್ಮ ವೈಬ್ರೇಟ್ ಆಗುವಂತ ಅನುಭವ, ಆತ್ಮ ಹೊಳೆಯುವಂತಹ ಅನುಭವ. ಆತ್ಮಿಕ ಅಭ್ಯಾಸ ಜಾಸ್ತಿ ಆದಷ್ಟು ಇವೆಲ್ಲನೂ ನಮಗೆ ಅನುಭವ ಆಗ್ತಾ ಹೋಗುತ್ತೆ. ಇವೆಲ್ಲನೂ ಸಹ ನಮಗೆ ಬೇಕಾಗಿದೆ. ನಾವು ಯೋಗ ಮಾಡ್ತೀವಿ ಹೆಸರಿಗೆ ಮಾತ್ರ, ನೆಪಕ್ಕೆ ಮಾತ್ರ ನಾವು ಯೋಗ ಮಾಡೋರಾಗಬಾರ್ದು. ಯಾಕಂದ್ರೆ ನಮಗೆ ಅದರಿಂದ ಪ್ರಾಪ್ತಿ ಆಗ್ಬೇಕಲ್ಲ. ಬಾಬಾ ಹೇಳಿದ್ದಾರೆ ಅಂತ ಕೂತ್ಕೊಂಡು ಮಾಡೋದಲ್ಲ, ಇದೊಂದು ನಿಯಮ ಅಂತ ಕೂತ್ಕೊಂಡು ಮಾಡೋದಲ್ಲ. ಅದು ಅಮೃತ ವೇಳೆ ಎದ್ದೇಳಲೇಬೇಕು. ಅಟೆಂಡೆನ್ಸ್ ಬಿದ್ರೂನು ನಾವಲ್ಲೇನು ಕಲೀಲಿಲ್ಲ, ಅಲ್ಲೇನು ನಮ್ಗೆ ಸಿಗಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವಾ? ಏನು ಸಿಕ್ತು ನಮ್ಗೆ? ಯಾವ್ದು ಧಾರಣೆ ಆಯ್ತು? ಏನ್ ಪರಿವರ್ತನೆ ಆಯ್ತು? ಏನ್ ಶಕ್ತಿ ಸಿಕ್ತು ಅಲ್ವಾ? ಮತ್ತೆ ಅಂತಿಮದಲ್ಲಿ ಏನ್ ಪಾಸ್ ಆಗ್ತೀವಿ ನಾವು? ಹೇಗೆ ನಾವು ಎದುರಿಸ್ತೀವಿ ಸಮಸ್ಯೆಗಳನ್ನ? ಮಾಯೆ ಮೇಲೆ ಹೇಗೆ ವಿಜಯವನ್ನು ಪಡ್ಕೋತೀವಿ ನಾವು? ಅಟ್ಲೀಸ್ಟ್ ಗಂಟೆಗೂ 1 ನಿಮಿಷ ಆದ್ರೂ ಕೂಡ ಶರೀರ ಅಭ್ಯಾಸ ಮಾಡೋ ಒಂದು ಚಾರ್ಟ್ ಅನ್ನ ಇಟ್ಕೊಳ್ಳಿ. 1 ನಿಮಿಷ ಗಂಟೆಗೆ ಚಾರ್ಟ್ ಇಟ್ಕೊಳ್ಳಿ. ಇದನ್ನ ಜಾಸ್ತಿ ಬೇಡ. ನಿಮಗದು ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿ ನಿಮ್ಗೆ ರೂಢಿ ಆಗೋಯ್ತು ಅಂದ್ರೆ ಆಮೇಲೆ ಬೇಕಾದ್ರೆ 1-2 ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ ಅಲ್ವಾ? ಕೂತ್ಕೊಂಡು ನೀವು ಒಂದು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಿದ್ರು ಕೂಡ 1 ನಿಮಿಷ ಶರೀರಿ. ನೀರ್ ಕುಡಿಬೇಕು ಅಂದ್ರೆ 1 ಸೆಕೆಂಡ್ ಆ ಕಡೆ ತಿರುಗಿ ಬಾಟಲ್ ಎತ್ಕೊಂಡು, ವಾಟರ್ ಬಾಟಲ್ ಎತ್ಕೊಂಡು ನೀವು ನೀರು ಕುಡಿಯಲ್ವಾ? ಅದನ್ನ ನಾವು ಮರೆಯೋದಿಲ್ಲ ಅಲ್ವಾ? ಹಾಗೆ ಇದು ಆತ್ಮಕ್ಕೆ ಶಕ್ತಿ ಕೊಡುವಂತದ್ದಲ್ವಾ? ಆತ್ಮಿಕ ಪಾಲನೆ ಇದು. ಆತ್ಮಕ್ಕೆ ಪಾಲನೆ ಕೊಡ್ತಿರುವಂತದ್ದು, ಪಾಲನೆ ಪಡ್ಕೊಳ್ತಿರುವಂತದ್ದು ಭಗವಂತನ ಮೂಲಕ. ನಾವು ಒಬ್ಬ ತಂದೆ ತಾಯಿ ಮಗುವನ್ನ ಯಾವ ರೀತಿ ಪಾಲನೆ ಮಾಡಿರ್ತಾರೆ ಅಲ್ವಾ, ಅವ್ರನ್ನ ಯಾವ ರೀತಿ ಬೆಳೆಸಿರ್ತಾರೆ ಅನ್ನೋದ್ರ ಮೇಲೆ ಅವ್ರ ಭವಿಷ್ಯ ತಯಾರಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಏನಾದ್ರೂ ಕೆಟ್ಟ ಸಂಸ್ಕಾರ ಇತ್ತು, ಕೆಟ್ಟ ಒಂದು ಗುಣ ಇತ್ತು ಅಂದ್ರೆ ಅವ್ರ ಅಪ್ಪ ಅಮ್ಮ ನೋಡಿ ಯಾವ ರೀತಿ ಬೆಳೆಸಿದ್ದಾರೆ, ಯಾವ ರೀತಿ ಅವ್ರಿಗೆ ಪಾಲನೆ ಕೊಟ್ಟಿದ್ದಾರೆ, ಯಾವ ರೀತಿ ಬೆಳೆಸಿದ್ದಾರೆ ನೋಡಿ, ಅವ್ರಿಗೆ ಅವ್ರ ಸಂಸ್ಕಾರ ನೋಡಿ ಹೆಂಗಿದೆ ಅಂತಾರೆ. ಅಲ್ಲ, ಕೆಟ್ಟದಾಗಿತ್ತು ಅಂದ್ರೆ, ಒಳ್ಳೇದಾಗಿತ್ತು ಅಂದ್ರೆ ಒಳ್ಳೇದಾಗೇ ಇದೆ ಅಂತಾರೆ ಅಲ್ವಾ? ಮತ್ತೆ ಪರಿವರ್ತನೆ ಆಗ್ಬೇಕು ಅಂದ್ರೆ ಇಲ್ಲಿ ನಾವು ಬಾಬಾರವ್ರದ್ದು ಪಾಲನೆ ತಗೋಬೇಕೋ ಬೇಡವೋ? ನಮ್ಮ ಸಂಸ್ಕಾರ ಹಳೇದು, ರಾವಣನ ಸಂಸ್ಕಾರ ನಮ್ಮಲ್ಲಿ ಇದೆ. ಇವಾಗ ಅದ್ರ ಪರಿವರ್ತನೆ ಆಗ್ಬೇಕು ಅಂದ್ರೆ ಪರಮಾತ್ಮನ ಹತ್ರ ಪಾಲನೆ ತಗೋಬೇಕು. ಅದು ಯಾವ್ದು? ಜ್ಞಾನ ಯೋಗದ ಪಾಲನೆ. ಜ್ಞಾನ ನೀವೆಷ್ಟೇ ಕೇಳಲಿ, ಯೋಗ ಇಲ್ಲ ಅಂದ್ರೆ ಅದು ಧಾರಣೆ ಆಗೋದಿಲ್ಲ. ಯೋಗ ಮಾಡಬೇಕು. ಯೋಗದಲ್ಲೇನೆ ಆ ಒಂದು ಶಕ್ತಿಗಳನ್ನ ತುಂಬಿ ಅವರು ನಮಗೆ ಪಾಲನೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಇರೋದೆಲ್ಲವೂ ಪರಿವರ್ತನೆ ಆಗತ್ತೆ, ಆಗ ಹಳೆಯದೆಲ್ಲವೂ ಸಹ ಅಲ್ವಾ? ಲೌಕಿಕದಲ್ಲಿ ತಂದೆ ತಾಯಿ ಚಿಕ್ಕ ಮಗುವಿಂದನೂ ಸಹ ಸಂಸ್ಕಾರ ಕಲಿಸ್ತಾರೆ, ನಿಜ ತಾನೆ? ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು, ಯಾವ ರೀತಿ ಇರಬೇಕು ಎಲ್ಲ ಕಲಿಸ್ತಾರೆ.
ಅವ್ರ ಹೆಸರು ಉಳಿಸ್ತಾರೆ. ಅವಾಗ ಅವರು ಸರಿಯಾಗಿ ಕಲಿಸಿಲ್ಲ ಅಂದ್ರೆ ಹೆಸರು ಹಾಳು ಮಾಡ್ತಾರೆ. ಅಲ್ಲ, ಎಕ್ಸಾಂಪಲ್ಗೆ ಹೇಳ್ತಿರೋವಂಥದ್ದು. ಆ ರೀತಿ ಇರುತ್ತೆ ಅಲ್ವಾ. ಯಾರು ಇವ್ರಿಗೆ ಬುದ್ಧಿ ಕಲಿಸಿದ್ದು, ಏನ್ ಈ ರೀತಿ ಮಾತಾಡ್ತಾರೆ ಅಂತಾರೆ. ಮರ್ಯಾದೆ ಹೋಗುತ್ತಾ ತಂದೆ ತಾಯಿದು ಅಲ್ವಾ. ಹಾಗೇನೆ ಇಲ್ಲಿ ಪರಮಾತ್ಮನ ಮಕ್ಕಳಾಗಿ ನಾವು ಅವ್ರ ಹತ್ರ ಪಾಲನೆ ತಗೊಳ್ಳಿಲ್ಲ ಅಂದ್ರೆ ನಮ್ಮಲ್ಲಿ ಬದಲಾವಣೆ ಬರುವುದಿಲ್ಲ, ಪರಿವರ್ತನೆ ಬರುವುದಿಲ್ಲ. ಮತ್ತೆ ಇವರು ಭಗವಂತನ ಮಕ್ಕಳಂತೆ ಸೆಂಟರ್ಗೆ ಹೋಗ್ತಾರಂತೆ, ಇವ್ರು ಮಾತಾಡೋದು ನೋಡಿ ಇವರಲ್ಲಿ ಇಷ್ಟು ಕೋಪ ಬರುತ್ತೆ, ಇವರಲ್ಲೇ ಇಂಥ ವಿಕಾರಗಳಿದಾವೆ. ಬಾಬನಿಗೆ ಅವಮಾನ, ಸದ್ಗುರುಗೆ ಅವಮಾನ ಅಲ್ವಾ. ಎಲ್ಲ ಸಂಬಂಧಿ ಆಗಿರೋ, ಸರ್ವಸ್ವ ಆಗಿರೋ ಅವ್ರಿಗೆ ಅವಮಾನ ಆಗುತ್ತೆ, ಇನ್ಸಲ್ಟ್ ಆಗುತ್ತೆ, ನಾವೇ ಮಾಡ್ದಂಗಾಗತ್ತೆ. ಅವರು ನಮ್ಮನ್ನು ಬೈತಾ ಇದ್ದಾರೆ ಅಂತ ಅನ್ಕೋಬಹುದು, ಆದ್ರೆ ಅದು ಇಂಡೈರೆಕ್ಟ್ ಆಗಿ ಬಾಬನ್ನೇ ಬೈಯೋದು. ಅವರು ಯಾರೇ ನಿಮ್ಮನ್ನ ನಿಂದನೆ ಮಾಡಿದ್ರು, ಬಾಬಾರವರ ಜ್ಞಾನದ ವಿಷಯದಲ್ಲಿ, ಯೋಗದ ವಿಷಯದಲ್ಲಾಗ್ಲಿ, ಬಾಬಾರವರ ಮಕ್ಕಳಿಗೆ ಯಾರಾದ್ರೂ ನಿಂದನೆ ಮಾಡ್ತಿದ್ದಾರೆ ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಬಾಬಾರವ್ರಿಗೇನೆ ನಿಂದನೆ ಆಗೋದದು. ಯಾಕಂದ್ರೆ ನಮಗ್ ಪಾಲನೆ ಕೊಡ್ತಿರೋದು ಬಾಬಾ, ಮತ್ತೆ ಅವ್ರ ನಿಂದನೆ ನಮಗ್ ಮಾಡ್ತಿದ್ದಾರೆ ಅಂದ್ರೆ ಅದು ಬಾಬಾರವ್ರಿಗೆ ಹೋಗ್ತಾ ಇದೆ, ಅದು ಇಂಡೈರೆಕ್ಟ್ ಆಗಿ. ಯಾರು ಕಲಿಸಿದ್ದು ಇವ್ರಿಗೆ ಬುದ್ಧಿ ಅಂತ ಅಲ್ವಾ. ಈಗ ನಮ್ಮಲ್ಲಿ ಪರಿವರ್ತನೆ ಬರಬೇಕು, ಹಳೆ ಸ್ವಭಾವ ಸಂಸ್ಕಾರ ಹೋಗ್ಬೇಕು ಅಲ್ವಾ. ದೇಹದ ಸ್ಮೃತಿ ಹೋಗ್ಬೇಕು. ಏನೇನೆಲ್ಲ ನಾವು ಪರಿವರ್ತನೆ ತರೋದಿದೆ ಅಲ್ವಾ, ಅದೆಲ್ಲವೂ ಪರಿವರ್ತನೆ ನೆನಪಿನ ಮೂಲಕ ಮಾತ್ರನೇ ಪಾಲನೆ ಆಗೋದು. ನಮಗೆ ಜ್ಞಾನ ನಮಗೆ ತಿಳಿಸ್ತಾರೆ ನಿಜ, ಆದ್ರೆ ಅದು ನಮಗೆ ಧಾರಣೆ ಆಗ್ಬೇಕಂದ್ರೆ ನೆನಪು ಬೇಕು. ಯಾಕಂದ್ರೆ ನೆನಪಿಂದ ಅವ್ರು ನಮಗೆ ಶಕ್ತಿ ತುಂಬುತ್ತಾರೆ, ಅದರಿಂದ ನಮಗೆ ಜ್ಞಾನ ಧಾರಣೆ ಆಗುತ್ತೆ, ಜಾಗೃತ ಆಗುತ್ತೆ ನಮ್ಮಲ್ಲಿ. ಅವರ ನೆನಪಿಂದ ಆತ್ಮದಲ್ಲಿರೋ 7 ಗುಣಗಳು ಜಾಗೃತ ಆಗುತ್ತೆ, ಶಕ್ತಿಗಳು ಜಾಗೃತ ಆಗುತ್ತೆ, ದೈವಿ ಸಂಸ್ಕಾರಗಳು ಜಾಗೃತ ಆಗುತ್ತೆ. ಅದೇ ಪರಿವರ್ತನೆ, ಅದೇ ಅವ್ರು ಕೊಡುವಂತ ಪಾಲನೆ. ಅವರನ್ನ ನಾನು ಬಾಬಾ ಇಬ್ರೇ, ಬೇರೆ ಯಾರೂ ಇಲ್ಲ, ಅವರ ಪ್ರೀತಿಯಲ್ಲಿ ಲೀನ ಆಗ್ಬಿಟ್ವಿ ನಾವು. ಅಲ್ಲಿ ಅವರಿಂದ ಬರುವ ಆ ನೆನಪು ಅಗ್ನಿರೂಪ ಅವರಿಂದ ಬರುವ ಶಕ್ತಿ ಅಗ್ನಿರೂಪ, ಅದು ನಮ್ಮಲ್ಲಿರೋ ಎಲ್ಲ ಹಳೇದೆಲ್ಲವನ್ನ ಸಮಾಪ್ತಿ ಮಾಡ್ಬಿಡುತ್ತೆ, ಅದು ಮರ್ಜ್ ಆಗ್ಬಿಡುತ್ತೆ. ಆಗ ಬಾಬಾರವರಲ್ಲಿರೋದೇನಿದೆ ಅದು ಶಕ್ತಿ ನಮ್ಮಲ್ಲಿ ಬರುತ್ತೆ. ಆಗ ನಮ್ಮಲ್ಲಿರುವಂತಹ 7 ಗುಣಗಳು ಏನೇನಿದಾವೆ, ಶಾಂತಿ, ಪ್ರೀತಿ, ಪವಿತ್ರತೆ, ಇವೆಲ್ಲ ಏನೇನಿದಾವೆ ಅವುಗಳು ಜಾಗೃತ ಆಗ್ಬಿಡುತ್ತೆ, ಸಂಸ್ಕಾರಗಳು ಜಾಗೃತ ಆಗ್ಬಿಡುತ್ತೆ ನಮ್ಮಲ್ಲಿರುವಂತದ್ದು. ಅರ್ಥ ಆಯ್ತಲ್ಲ. ಎಲ್ಲವೂ ನಮ್ಮಲ್ಲಿ ಜಾಗೃತ ಆಗ್ಬಿಡತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಬಾಬಾರವ್ರ ಹತ್ರ ಪಾಲನೆ ತಗೊಳ್ಳೇಬೇಕು, ಜ್ಞಾನ ಯೋಗದ ಪಾಲನೆ. ಅರ್ಥ ಆಯ್ತಲ್ಲ. ಜ್ಞಾನ ಯೋಗದ ಪಾಲನೆಯನ್ನ ನಾವು ತಗೊಂಡ್ವಿ ಅಂತಂದ್ರೆ ಆಗ ಅದರಿಂದ ನಮಗೆ ಶಕ್ತಿ ಸಿಗುತ್ತೆ, ಅದರಿಂದ ನಮಗೆ ನಮ್ಮ ಜೀವನದಲ್ಲಿ ಉನ್ನತವಾದ ಒಂದು ಸ್ಥಾನ, ಮಾನ ಎಲ್ಲವೂ ಸಹ ಸಿಗುತ್ತೆ, ಗೌರವ, 84 ಜನ್ಮಗಳಿಗೆ ಪ್ರಾಪ್ತಿ ಅಲ್ವಾ, ಇಡೀ ಕಲ್ಪಕ್ಕೆ ಎಲ್ಲವೂ ಸಹ ಆವಾಗಲೇ ನಮಗೆ ಸಿಗುವಂತಹದ್ದು. ಅರ್ಥ ಆಯ್ತಲ್ಲ. ನೀವು ಈ ಒಂದು ಕತೆ ಕೇಳಿರ್ಬೋದು ನೋಡಿ. ಒಬ್ರು ರಾಜ ಇದ್ರಂತೆ, ರಾಜನಿಗೆ ಒಂದು ಆಲ್ರೆಡಿ ನೀವು ಕೇಳಿರ್ಬೋದು, ಒಂದು ಮಗು ಇದ್ರಂತೆ. ರಾಜನಿಗೆ ಮಗ ರಾಜಕುಮಾರ, ಚಿಕ್ಕ ಮಗು. ಅವರು ಒಂದ್ಸರಿ ರಾಜ ಏನ್ ಮಾಡ್ದ, ಕಾಡಿಗೆ ಬೇಟೆಗೇನೋ ಹೋಗ್ಬೇಕು ಅಂತ ಹೇಳಿ ಹೋಗ್ತಿದ್ನಂತೆ. ಆಗ ಮಂತ್ರಿಯನ್ನ ಕರೆದಂತೆ, ಹೋಗ್ಬಿಟ್ಟು ಬರೋಣ ಬಾ ಅಂತ. ಆಗ ರಾಜನು ಮಂತ್ರಿ ಹೋಗಕ್ ಶುರು ಮಾಡದಂತೆ. ಆಗ ಮಗು, ರಾಜ್ಕುಮಾರ್ ಚಿಕ್ಕ ಮಗು ಅಲ್ಲ, ಗೊತ್ತಲ್ವಾ, ನಾನ್ ಬರ್ತೀನಿ ಅಂತ ಹಠ ಮಾಡದಂತೆ. ಅದಕ್ಕೆ ಬೇಡ, ನಾವು ಹೋಗ್ತಾ ಇರೋದು ಆ ಜಾಗಕ್ಕೆ, ಕಾಡ್ಗೆ, ಅದೆಲ್ಲ ಸರಿ ಇಲ್ಲ, ಬೇಡ ಅಂದ್ರೆ ಇಲ್ಲ, ಹಠ ಮಾಡದಂತೆ. ಸರಿ ಆಯ್ತು ಬಿಡು ಅಂತ ಕರ್ಕೊಂಡು ಹೋಗಿದ್ದಾರೆ, ಮಂತ್ರಿ ಜೊತೆಲಿ ಇಟ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಆಯ್ತಾ. ಆಮೇಲೆ ಹೋಗ್ತಾ ಹೋಗ್ತಾ ಮಗು ಏನ್ ಮಾಡ್ದ ಅಂದ್ರೆ, ನಂಗೆ ನೀರ್ ದಾಹ ಆಗ್ತಾ ಇದೆ ಅಂತ ಹೇಳದಂತೆ. ಅಲ್ಲಿ ಎಲ್ಲೂ ನೀರ್ ಸಿಕ್ತಿಲ್ಲ. ಅದಕ್ಕೆ ಇಲ್ಲೆಲ್ಲೂ ನೀರ್ ಸಿಗಲ್ಲ, ಸ್ವಲ್ಪ ಕಾಯಿ ವೆಯ್ಟ್ ಮಾಡು, ಮನೆಗೆ ಹೋದ್ಮೇಲೆ ಕುಡಿಯೋಣ ಅಂತ.
ಆಮೇಲೆ ಇಲ್ಲ ಇಲ್ಲ ಮಕ್ಕಳ ಹಠ ಅಲ್ವಾ, ಇಲ್ಲ ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಅದಕ್ಕೆ ರಾಜಮಂತ್ರಿಗೆ ಏನಂತೆ, ಹೋಗು ಎಲ್ಲಾದ್ರೂ ಇದ್ರೆ ಸ್ವಲ್ಪ ನೀರು ತಗೊಂಬಾ ಅಂತ. ಆಮೇಲೆ ಮಂತ್ರಿನ ಕಳಿಸಿದಂತೆ. ಮತ್ತೆ ಅಲ್ಲೇ ಕುದುರೆ ಹತ್ರನೇ ಮಗನನ್ನ ಬಿಟ್ಬಿಟ್ಟು ನಾನು ಈ ಕಡೆ ಹೋಗೋಣ, ಇಲ್ಲಿಲ್ಲ ಸಿಕ್ಕಿದ್ರೆ ತಗೊಂಬರೋಣ ಅಂತ ಮಗನನ್ನ ರಾಜ್ಕುಮಾರ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋದಂತೆ. ಇವ್ರೊಬ್ರು ಈ ಕಡೆ, ಮಂತ್ರಿ ಈ ಕಡೆ, ರಾಜ ಆ ಕಡೆ ಹೋದ್ರಂತೆ ಏನಕ್ಕೆ ನೀರು ತರೋದಕ್ಕೆ. ಇವ್ ಆಟ ಆಡ್ತಾ 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 ಹೊರಟೋಗಿದ್ದಾನೆ, ತಪ್ಸ್ಕೊಂಡ್ಬಿಟ್ಟಿದ್ದಾನೆ. ಇವ್ರು ಬರೋಷ್ಟೊಳಗಡೆ, ರಾಜ ಮಂತ್ರಿ ಬರೋಷ್ಟೊಳಗಡೆ ಮಗು ಇಲ್ಲ. ಹುಡುಕಿ 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 ಎಲ್ಲೂ ಸಿಗ್ಲಿಲ್ಲ ರಾಜ್ಕುಮಾರ. ಆಮೇಲೆ ಯಾರ್ಯಾರನೋ ಕಳಿಸಿ ಕೂಡ ಅರಮನೆಗೆ ಹೋಗ್ಬಿಟ್ಟು ಯಾರ್ಯಾರನೋ ಕಳಿಸಿದ್ರು ಕೂಡ, ಎಲ್ಲ ಕಡೆ ಹುಡುಕಿಸಿದ್ರು ಕೂಡ ಸಿಗ್ಲಿಲ್ಲ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಅದೇ ಕಾಡಲ್ಲಿ ಮಂತ್ರಿ ಬರ್ತಾ ಇರ್ಬೇಕಾದ್ರೆ ಎಲ್ಲ ಕಾಡು ಮನುಷ್ಯರು ಅಲ್ಲಿ ಆಟ ಆಡ್ತಾ ಇದ್ರಂತೆ. ಕಾಡು ಮನುಷ್ಯರಲ್ಲಿ ಅಲ್ಲಿ ಆಟ ಆಡ್ತಿದ್ರಂತೆ ಹುಡುಗರು, ಆಯ್ತಾ. ಆಗ ಈ ಮಂತ್ರಿಗೆ ಆ ರಾಜಕುಮಾರ ಕಾಣ್ತಾನೆ. ಅದು ಹೇಗ್ ಗುರುತು ಹಿಡಿತಾನೆ ಅಂದ್ರೆ ರಾಜಮುದ್ರೆ ಇರುತ್ತಂತೆ, ಆಯ್ತಾ. ಭುಜದ ಕೈ ಮೇಲೆ ರಾಜಮುದ್ರೆ ಇರುತ್ತಂತೆ. ಅದನ್ನ ನೋಡ್ಬಿಟ್ಟು ಓ ಇವರೇ ರಾಜಕುಮಾರ ಅಂತ ಹೇಳ್ಬಿಟ್ಟು ಹೋಗಿ ರಾಜನಿಗೆ ಹೇಳ್ತಾರೆ. ಆಮೇಲೆ ಕರ್ಕೊಂಡು ಹೋಗ್ತಾರೆ ಮನೆಗೆ. ಆದ್ರೆ ರಾಜನಿಗೆ ಹೋಗಿ ಹೇಳ್ತಾರಂತೆ, ಒಂದು ಖುಷಿ ವಿಚಾರ, ಒಂದು ದುಃಖದ ವಿಚಾರ ಅಂತ ಹೇಳ್ಬಿಟ್ಟು. ರಾಜನಿಗೆ ಏನ್ ಹೇಳು ಅಂದ್ರೆ, ನಿಮ್ ಮಗ ಏನೋ ಸಿಕ್ಕದ, ರಾಜ್ಕುಮಾರ ಏನೋ ಸಿಕ್ಕಿದ್ರು, ಆದ್ರೆ ಅವರು ರಾಜ್ಕುಮಾರ ಆಗಿಲ್ಲ, ಅವರು ಈ ತರ ಕಾಡು ಮನುಷ್ಯರ ತರ ಆ ಸಂಸ್ಕಾರ ಇದೆ ಅಂತ. ಆಗ ಏನ್ ಮಾಡೋದು, ಅವರು ಮರ್ತೋಗ್ಬಿಟ್ಟಿದ್ದಾರೆ ಅಲ್ವಾ. ರಾಜಕುಮಾರ ಆಗಿದ್ದು ಅಂತವ್ರು ಕಾಡು ಮನುಷ್ಯರಾಗ್ಬಿಟ್ಟಿದ್ದಾನೆ. ಅದೇ ಸಂಸ್ಕಾರ, ಅದೇ ನಡೆ ನುಡಿ ಎಲ್ಲಾನು ಸಹ ಅದೇ. ಆಮೇಲೆ ಏನ್ ಮಾಡೋದು, ಏನಾದ್ರು ಮಾಡಿ ಮತ್ತೆ ಇವ್ರ ಏನ್ ಮಾಡ್ಬೇಕು, ನಾನು ರಾಜ್ಕುಮಾರ್ನಾಗ ತಯಾರು ಮಾಡ್ಬೇಕು, ಆ ಸಂಸ್ಕಾರ ಅವ್ರಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಯಾರು ಗುರುಗಳು ಇರ್ತಾರಲ್ಲ ಅವರನ್ನ ಕರೆಸಿ, ನೀವು ಏನಾದ್ರೂ ಮಾಡಿ ನನ್ನ ಮಗನಿಗೆ, ನನ್ನ ಕುಮಾರನಿಗೆ ನೀವು ಅವ್ರಿಗೆ ಮತ್ತೆ ರಾಜ ಮನೆತನದ ಒಂದು ಸಂಸ್ಕಾರಗಳನ್ನ ಕಲಿಸ್ರಿ, ಅವ್ರು ಮತ್ತೆ ಮೊದಲಿನ ಒಂದು ಸಂಸ್ಕಾರ ಬರ್ಬೇಕು ಅವ್ರಿಗೆ ಅಂತ, ಬರ್ಬೇಕು ಅವ್ನಿಗೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ತಾರೆ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಂತೂ ಬರೋದೇ ಇಲ್ವಲ್ಲ, ಅದೇ ಸಂಸ್ಕಾರ, ಅದೇ ಗುಣ, ಅದೇ ಬರ್ತಾನೆ ಇರುತ್ತೆ. ಹಾಗೆ ಪ್ರಾಕ್ಟೀಸ್ ಆಗಿ 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 ಅದೇ ಒಂದು ಅಭ್ಯಾಸ ಮಾಡಿಸಿ 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 ಕೊನೆಗೆ ಸಿಕ್ಬಿಡತ್ತೆ. ಏನು, ಆ ಸಂಸ್ಕಾರ ಮೊದಲಿತ್ತಲ್ಲ ಅದು ಇಮರ್ಜ್ ಆಗತ್ತೆ. ಅರ್ಥ ಆಯ್ತಲ್ಲ. ಈಗ ನಾವು ಹಾಗೆ ಆಗಿತ್ತು ಅಂದ್ರೆ 5,000 ವರ್ಷ ನಾವು ಬಾಬಾರವರಿಂದ ದೂರ ಇದ್ವಿ. ಸತ್ಯ ತ್ರೇತಾಯುಗದಲ್ಲಿ ರಾಜಕುಮಾರ ಕುಮಾರಿಯರು, ಮಹಾರಾಜ ಮಹಾರಾಣಿ ಆಗಿದ್ವಿ. ಈಗ ನಾವು ಏನಾಗ್ಬಿಟ್ಟಿದೀವಿ, ದಾಸದಾಸಿಯರಾಗ್ಬಿಟ್ಟಿದೀವಿ ಮಾಯೆಗೆ ಅಲ್ವಾ. ಮಾಯೆಗೆ ನಾವು ರಾಜರಾಗಿದ್ದವರು ಈಗ ಮಾಯೆಗೆ ದಾಸದಾಸಿಯರಾಗ್ಬಿಟ್ಟಿದೀವಿ. ಈಗ ಬಾಬಾ ಬಂದ್ಬಿಟ್ಟು, ನೀವು 5,000 ವರ್ಷದಿಂದ ನನ್ನ ದೂರ ಇದ್ರಿ, ನೀವು ಹಿಂಗಿದ್ರಿ, ಈಗ ಹಿಂಗಾಗ್ಬಿಟ್ಟಿದ್ದೀರಾ, ಈಗ ಈಗ ನೀವು ಮತ್ತೆ ದೈವಿ ಸಂಸ್ಕಾರಗಳನ್ನ ಧಾರಣೆ ಮಾಡ್ಕೋಬೇಕು, ನೀವು ರಾಜ ಮಕ್ಕಳು, ನೀವು ದಾಸದಾಸಿಯರಲ್ಲ ಅಂತ ಹೇಳ್ತಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತಂದೆ ಶಿಕ್ಷಕ ಸದ್ಗುರುವಾಗಿ ನಮಗೆ ಶಿಕ್ಷಣ ಕೊಡ್ತಿದ್ದಾರೆ ಅವರೇ ಬಂದು. ಆದ್ರೆ ನಾವು ಪದೇ 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 ಹಳೆ ಸ್ವಭಾವ ಸಂಸ್ಕಾರ ಏನಿತ್ತು, ಆ ಕಾಡು ಮನುಷ್ಯದೇ ಸಂಸ್ಕಾರ ಹೆಂಗಿತ್ತ ಆ ಮಗುಗೆ, ರಾಜ್ಕುಮಾರನಿಗೆ, ಹಾಗೆ ನಮಗೆ ಈ ಹಳೇದು 63 ಜನ್ಮದ ಅದೇ ಎಳೀತಾ ಇದೆ. ಈಗ ಪರ್ಫೆಕ್ಟ್ ಆಗಿ ನಾವು ಈ ಒಂದು ಶಿಕ್ಷಣವನ್ನ ನಾವು ತಗೊಳ್ತಾ, ಬಾಬಾರವರ ಮೂಲಕ ಜ್ಞಾನ ಯೋಗದ ಪಾಲನೆಯನ್ನು ನಾವು ತಗೊಳ್ತಾ ಹೋಗ್ತೀವಿ ಅಂತಂದ್ರೆ, ನಮ್ಮಲ್ಲಿರುವಂತಹ ಮೊದಲಿನ ಸಂಸ್ಕಾರ, ಅನಾದಿ ಸಂಸ್ಕಾರ, ಆದಿ ಸಂಸ್ಕಾರ ಅದು ಇಮರ್ಜ್ ಆಗತ್ತೆ, ಆತ್ಮದಲ್ಲಿ ಜಾಗೃತ ಆಗತ್ತೆ, ದೈವಿ ಸಂಸ್ಕಾರ ಜಾಗೃತ ಆಗತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಸಂಬಂಧ ಯಾರ ಜೊತೆ ಬೆಳೆಸ್ಬೇಕು, ಬಾಬಾರವ್ರ ಜೊತೆ ಬೆಳೆಸ್ಬೇಕು. ಜಾಸ್ತಿ ಸಂಬಂಧ ಮತ್ತೆ ಜಾಸ್ತಿ ಅವರ ಜೊತೆಯಲ್ಲೇ ಇರುವಂತ, ಅದಕ್ಕೆ ಸಹಚರ ಕಂಪ್ಯಾನಿಯನ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಪ್ರತಿ ಸೆಕೆಂಡಲ್ಲೂ ಅವರನ್ನ ಜೊತೆಲಿ ಇಟ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು. ಆಗ ಅವ್ರ ಜೊತೆ ಸ್ನೇಹ ಸಂಬಂಧ ಬಂತು ಅಂದ್ರೆ ಪ್ರೀತಿ ತಾನಾಗೆ ಇರುತ್ತೆ. ಆಗ ಅವರು ಈಸಿ ಆಗ್ಬಿಡತ್ತೆ. ಆಗ ಅವರನ್ನ ನೆನಪು ಮಾಡೋದ್ರ ಮೂಲಕ ನಮಗೇನಾಗತ್ತೆ, ಶಕ್ತಿ ಅನ್ನುವಂಥದ್ದು ಸಿಗುತ್ತೆ, ನಮ್ಮಲ್ಲಿ ಪರಿವರ್ತನೆ ಬರುತ್ತೆ, ಮತ್ತೆ ಅದು ಜಾಗೃತ ಆಗುತ್ತೆ, ನಮ್ಮಲ್ಲಿರುವ ಎಲ್ಲವೂ ಜಾಗೃತ ಆಗುತ್ತೆ. ದೈವಿ ಗುಣಗಳು, ದೈವಿ ಶಕ್ತಿಗಳು ಏನಿದಾವೆ, ಸಂಸ್ಕಾರಗಳು ಏನಿದಾವೆ ಅವೆಲ್ಲ ಜಾಗೃತ ಆಗುತ್ತೆ. ಅದಕ್ಕೋಸ್ಕರ ನಾವು ಬಾಬಾರವರನ್ನ ಅಲ್ಲಿ ಬೇಕು. ಈಗ ನಮಗೆ ಬೇಕು ಏನು, ನಾನು ಯಾರಾಗಿದ್ದೆ, ಅವ್ರು ಹಾಗೆ ಅಂದ್ರೆ ಆ ರಾಜಕುಮಾರನಿಗೆ ನೋಡು, ನೀನು ಮೊದಲು ರಾಜನಾಗಿದ್ದೆ, ನೀನು ಮಿಸ್ ಆಗೋಗಿ ನೀನು ಮಿಸ್ ಆಗೋಗ್ಬಿಟ್ಟಿದ್ದೆ, ಮತ್ತೆ ನೀನು ಈ ತರ ಮಿಸ್ ಆಗಿ ನೀನು ಏನಾಗಿದೆಯಾ, ಕಾಡು ಮನುಷ್ಯನ ತರ ಆಗೋಗ್ಬಿಟ್ಟಿದ್ಯಾ, ನೀನು ರಾಜ 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 ಅಂತ ಒತ್ತಿ ಒತ್ತಿ ಹೇಳಿ 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 ಅಭ್ಯಾಸ ಮಾಡಿಸಿ ಮಾಡಿಸಿ ಪಕ್ಕ ಆಗಿತ್ತು ಆ ರಾಜಕುಮಾರ. ಮತ್ತೆ ರಾಜಕುಮಾರನ ಸಂಸ್ಕಾರ ಮತ್ತೆ ಜಾಗೃತ ಆಗಿದ್ದು.
ಆ ಕುಮಾರನಿಗೆ. ಹಾಗೆ ಇಲ್ಲಿ ಬಾಬಾ, ನೀವು ಆತ್ಮಗಳು, ನೀವು ರಾಜರು, ನೀವು ದೈವಿ ಕುಲದವರು, ನೀವು ದೇವಾತ್ಮರು, ನೀವು ಮಹಾರಾಜ ಮಹಾರಾಣಿ ಆಗುವಂತವರು, ನೀವು ನನ್ನ ಮಕ್ಕಳು, ನೀವು ಅನಾದಿ ಸ್ವರೂಪರು, ನೀವು ಪರಂಧಾಮದಲ್ಲಿ ಹೀಗಿದ್ರಿ, ಸತ್ಯತ್ರೇತಾಯುಗದಲ್ಲಿ ಹೀಗಿದ್ರಿ, ದ್ವಾಪರ ಕಲಿಯುಗದಲ್ಲಿ ಪೂಜ್ಯರಾಗಿದ್ರಿ. ಇಷ್ಟೆಲ್ಲಾ ಹೇಳಿ 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 ನಮ್ಮನ್ನೀಗ ಅವರು ಪರಿವರ್ತನೆ ಮಾಡ್ತಿದ್ದಾರೆ. ನನ್ನ ನೆನಪು ಮಾಡಿ, ನನ್ನ ನೆನಪು ಮಾಡಿ, ಆ ಸ್ಮೃತಿಯಲ್ಲಿ ಬನ್ನಿ, ಆ ಸ್ಮೃತಿಯಲ್ಲಿ ಬನ್ನಿ, ನನ್ನ ನೆನಪು ಮಾಡಿ, ನನ್ನಿಂದ ನಿಮಗೆ ಶಕ್ತಿ ಸಿಗುತ್ತೆ. ಇಷ್ಟೆಲ್ಲ ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ನಮ್ಮನ್ನ ಮೊದಲಿನ ಒಂದು ಸ್ಥಿತಿಗೆ ತರೋದಕ್ಕೆ ಬಾಬಾ. ಅರ್ಥ ಆಯ್ತಲ್ಲ? ಅದರಿಂದ ನಾವು ಬಾಬಾರವರ ಮೂಲಕ ಪಾಲನೆ ತಗೋಬೇಕು. ನಮಗೀಗ ಅಪ್ಪ ಅಮ್ಮ ಎಲ್ಲ ಸಂಬಂಧ ಬಾಬಾನೇ ಅಲ್ವಾ, ಮತ್ತೆ ಅವ್ರ ಹತ್ರ ಪಾಲನೆ ತಗೊಂಡ್ರೇನೆ ಅಲ್ವಾ, ಅವರಿಂದ ಸಂಸ್ಕಾರ ಕಲ್ತ್ರನೇ ಅಲ್ವಾ ನಾವು ಅವ್ರ ತರ ಆಗೋದು, ಅವ್ರ ಹೆಸರು ಉಳಿಸಕ್ಕಾಗೋದು. ಇಲ್ಲ ಬೇರೆಯವ್ರ ತರ ಹತ್ರ ಹೋಗಿ ನಾವು ಸಂಸ್ಕಾರ ಕಲ್ತ್ಕೊಂಡ್ರೆ ಅವ್ರ ತರ ಆಗ್ಬಿಡ್ತೀವಿ, ನಾವು ದೇಹದಾರಿಗಳ ತರಾನೇ ಆಗ್ಬಿಡ್ತೀವಿ. ನಾ ಈಗ ಪರಮಾತ್ಮನ ಸಮಾನ ಆಗ್ಬೇಕಂದ್ರೆ ಪರಮಾತ್ಮನ ಹತ್ರನೇ ಪಾಲನೆ ತಗೋಬೇಕು, ಭಗವಂತನ ಹತ್ರನೇ ಪಾಲನೆ ತಗೋಬೇಕು. ಅವನ್ ಸಮಾನ ಆಗ್ಬೇಕು ಅಂದ್ರೆ ದೇಹದಾರಿಗಳನ್ನ ನೆನಪು ಮಾಡಿದ್ರೆ ಅವ್ರು ಸಮಾನ ಆಗ್ತೀವಿ, ಅವ್ರ ಪಾಲನೆ ತಗೊಳ್ತೀವಿ ಅಷ್ಟೇ. ಇಲ್ಲಿ ನಾವು ಅಪ್ಪ ಆದ್ರೂ, ಅಮ್ಮ ಆದ್ರೂ, ಪತಿ ಆದ್ರೂ, ಮಕ್ಕಳಾದ್ರೂ, ಯಾವುದೇ ಸಂಬಂಧ, ಫ್ರೆಂಡು, ಯಾವುದೇ ಸಂಬಂಧ ಆದ್ರೂ ಅವರಿಂದನೇ ಆ ಪಾಲನೆ ತಗೋಬೇಕು ನಾವು. ಭಗವಂತನಿಂದನೇ ಆ ಸಂಬಂಧದ ಪಾಲನೆಯನ್ನ ನಾವು ತಗೋಬೇಕು. ಆಗ ಆ ಸಂಬಂಧ, ಅಲೌಕಿಕ ಸಂಬಂಧಗಳದೆಲ್ಲನೂ ಲೆಕ್ಕಾಚಾರ ಸಮಾಪ್ತಿ ಆಗತ್ತೆ. ಮತ್ತೆ ಆ ಸಂಬಂಧಗಳ ಪ್ರೀತಿ ನಮಗೆ ಶಾಶ್ವತವಾಗಿ ಅವಿನಾಶಿಯಾಗಿ ನಮಗೆ ಅನುಭವ ಕೂಡ ಆಗತ್ತೆ. ಆತ್ಮ ಶಕ್ತಿಶಾಲಿ, ಸತೋ ಪ್ರಧಾನ ಆಗೋದ್ರಲ್ಲೂ ಕೂಡ ಸಂಶಯನೇ ಇಲ್ಲ. ಅರ್ಥ ಆಯ್ತಲ್ಲ? ಅಚ್ಚ, ಓಂ ಶಾಂತಿ.